शान्ताय दिव्याय कैवल्यपतये नमः। ॐ तत्सत्पदसूच्याय विष्णवे परमात्मने जगज्जीवेश तत्त्वाय श्रीकृष्णब्रह्मणे नमः। जगद्रणाङ्गणे यस्य स्मरणं जयकारणं पार्थसारथये तस्मै श्रीकृष्णब्रह्मणे नमः। मर्त्यादिमर्त्यलीलाय पृथग्जीवस्वबन्धवे धर्माधिधर्मगुरवे श्रीकृष्णब्रह्मणे नमः। एको बहूनां यः कामान् ददाति बहुरूपतः राधिक्यमूर्तये तस्मै श्रीकृष्णब्रह्मणे नमः। प्रतिजीवपृथग्व्याधि निदानैकचिकित्सिने सर्वरोगैकवैद्याय श्रीकृष्णब्रह्मणे नमः। ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ನಿನ್ನೆ ಮಾಡಬೇಕಾದ ಕಾರ್ಯ ಇವತ್ತು ಮಾಡ್ತಾ ಇದ್ದೀವಿ. ಏಕಾದಶಿ ದಿವಸ ಸಾಮಾನ್ಯವಾಗಿ ಗೀತಾ ಜಯಂತಿ ಆಚರಣೆ ಅಂತ ಸ್ವಾಮಿ ರಂಗನಾಥಾನಂದಜಿ ಅಂತ ಹೇಳ್ಬಿಟ್ಟು ರಾಮಕೃಷ್ಣ ಮಠದ ಹೆಸರು ಎಲ್ಲರೂ ಕೇಳಿದ್ದೀರಿ, ಎಷ್ಟೋ ಜನ ನೋಡಿದ್ದೀರಿ. ರಾಮಕೃಷ್ಣ ಮಠದ ಪರಮಾಧ್ಯಕ್ಷರಾಗಿದ್ದರು. 100 ವರ್ಷಗಳವರೆಗೆ ಅವರು ತಮ್ಮ ಜೀವನವನ್ನ ನಡೆಸಿ ಈಗ 3 ವರ್ಷದ ಕೆಳಗೆ ಬ್ರಹ್ಮೈಕ್ಯರಾದರು. ಪ್ರಪಂಚದಾದ್ಯಂತ ಸುಮಾರು 37 ಸಾರಿ ಸುತ್ತಿಬಿಟ್ಟು ಎಲ್ಲ ದೇಶಗಳಲ್ಲಿಯೂ ಆ ಹಿಂದೂ ಧರ್ಮದ ಪ್ರಚಾರವನ್ನು ಮಾಡಿದವರು. ಅವರು ಕೃಷ್ಣನ ಉಪದೇಶ ಇಂದಿನ ಜನತೆಗೆ ಎಷ್ಟರ ಮಟ್ಟಿಗೆ ಪ್ರಸ್ತುತವಾಗಬೇಕು ಅನ್ನುವುದನ್ನು ಕುರಿತು ಹೈದರಾಬಾದ್ನಲ್ಲಿ ಸುಮಾರು ಒಂದು 27 ವರ್ಷಗಳ ಕೆಳಗೆ ಸುಮಾರು 4 ತಿಂಗಳ ಪರ್ಯಂತರವಾಗಿ ಒಂದು ಉಪನ್ಯಾಸ ಮಾಲಿಕೆಯನ್ನು ಕೊಟ್ಟು ಅದು ಗ್ರಂಥ ರೂಪದಲ್ಲಿ ಪ್ರಕಟವಾಗಿತ್ತು. ಅದರಲ್ಲಿ ಪ್ರಾರಂಭದಲ್ಲಿ ಅವರು ಹೇಳ್ತಾರೆ, ಪ್ರಸ್ತಾವನೆಯಲ್ಲಿ, ಭಗವದ್ಗೀತಾ ಜಯಂತಿ ಅಥವಾ ಗೀತಾ ಜಯಂತಿ, ಗೀತಾ ಪಾರಾಯಣ ಅಂದ್ರೆ ವರ್ಷಕ್ಕೊಮ್ಮೆ ಮಾಡುವುದು ಅಂತ ಹೇಳಿ ಪರಂಪರಾಗತವಾಗಿ ನಮ್ಮ ಜನಗಳ ಮನಸ್ಸಿನಲ್ಲಿ ಬಂದುಬಿಟ್ಟಿದೆ. ನಾವು ಎಲ್ಲೋ ಅದನ್ನ ಅಲ್ಬೇರಾದಲ್ಲೋ ಅಥವಾ ಶೋಕೇಶ್ನಲ್ಲೋ ಆ ಭಗವದ್ಗೀತೆ ಪುಸ್ತಕ ಇಟ್ಟಿರ್ತೀವಿ. ಆವತ್ತಿನ ದಿವಸ ಜ್ಞಾಪಿಸ್ಕೊಂಡು, ಇವತ್ತು ನಾಳೆ ಭಗವದ್ಗೀತೆ ಜಯಂತಿ ಇದೆ, ನಾಳೆ ಅದನ್ನು ಓದ್ಬೇಕು ಅಂತ ಹೇಳಿ ತೆಗೆದಿಟ್ಕೊಳ್ತೀವಿ. ಸರಿ, ಇಟ್ಕೊಂಡು ಅದನ್ನ ದೇವರ ಮುಂದೆ ಇಟ್ಟು ಪಾರಾಯಣ ಮಾಡಿ, ಪೂಜೆ ಮಾಡಿ, ಮಂಗಳಾರತಿ ಮಾಡಿ, ಅದನ್ನ ಪೆಟ್ಟಿಗೆಯಲ್ಲಿ ಇಟ್ಬಿಟ್ಟು ಪುನಃ ಜಾಗದಲ್ಲಿ ಇಟ್ಬಿಡ್ತೀವಿ. ಗೀತಾ ಜಯಂತಿಯ ಉದ್ದೇಶ ಇಷ್ಟೇನೋ? ಗೀತಾ ಜಯಂತಿಯ ಉದ್ದೇಶ ಏನು ಅಂತ ಕೇಳಿದ್ರೆ, ಭಗವದ್ಗೀತೆ ಏನು ಹೇಳುತ್ತೆ, ಕೃಷ್ಣ ಏನು ಹೇಳ್ತಾ ಇದ್ದಾನೆ ಮನುಕುಲಕ್ಕೆ, ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡು ಅದನ್ನ ನಮ್ಮ ಜೀವನದ ಅನುಷ್ಠಾನದಲ್ಲಿ ಇಟ್ಟುಕೊಳ್ಳುವುದೇ ಗೀತಾ ಜಯಂತಿ ಮತ್ತು ಗೀತಾ ಪಾರಾಯಣದ ಹಿನ್ನೆಲೆಯಲ್ಲಿ ಇರುವಂತಹ ಮುಖ್ಯ ತತ್ವ. ತೆಲುಗಿನಲ್ಲಿ ಒಂದು ಮಾತು ಹೇಳೋದುಂಟು, ನಾನೇನು ತೆಲುಗು ಹೆಚ್ಚಿಗೆ ಕಲ್ತಿಲ್ಲ. ಊರಿಗೆ ವಿಂಟಾರೋ ಲೇಖ ಟಿಂಟಾರೋ ಅಂತ ತೆಲುಗಿನವರೇ ಇದ್ದಾರೆ ಇಲ್ಲಿ. ಅಂದ್ರೆ ಸುಮ್ಮನೆ ನಾವು ತಿಂದು ಬಿಟ್ರೆ ಆಯ್ತು ಅಥವಾ ಅದನ್ನು ಅರಗಿಸಿಕೊಳ್ಳಬೇಕು ಅನ್ನೋದು ಒಂದು ಮಾತು. ಅಥವಾ ಸುಮ್ಮನೆ ಹೇಳ್ತಿರೋ ಅಥವಾ ಹೇಳಿದ್ದನ್ನು ಅನುಷ್ಠಾನದಲ್ಲೋ ಇಟ್ಕೊಂಡಿದ್ದೀರೋ ನೀವು ಅಂತ ಹೀಗೂ ಕೇಳ್ಬೋದು. ಆ ರೀತಿಯಲ್ಲಿ ಗೀತೆಯ ಬಗ್ಗೆ ಎಲ್ಲಾ ಕಡೆನೂ ಗೀತಾ ಜಯಂತಿ ನಡೆಯುತ್ತೆ, ಗೀತಾ ಪಾರಾಯಣ ನಡೆಯುತ್ತೆ. ಅದಕ್ಕೆ ಅನುಗುಣವಾಗಿ ನಾವು ಮಾಡಿದೀವ ಹಾಗಾದ್ರೆ ಇಲ್ಲಿ? ಇಲ್ಲ. ಗೀತೆ ಏನು ಹೇಳುತ್ತೆ, ಗೀತಾ ಪಾರಾಯಣ ಯಾಕೆ ಬೇಕು, ಜಯಂತಿ ಯಾಕೆ, ಜಯಂತಿ ಅಂತ ಹೇಳಿದ್ರೆ ಅರ್ಥ ಏನು? ಗೀತಾ ಜಯಂತಿ ಅಂತ ಹೇಳುವುದು ಜಯಂ ತನುತೆ ಸರ್ವತ್ರಾತ್ ಇತಿ ಜಯಂತಿ. ಜಯವನ್ನು, ಮಂಗಳವನ್ನು,
ವಿಶೇಷವಾದಂತಹ ಆಸ್ಥಾ ಬುದ್ಧಿಯನ್ನು ಯಾವುದು ತಂದು ಕೊಡ್ತದೆಯೋ ಅದು ಜಯಂತಿ ಅಂತ. ಏನು ಜಯವನ್ನು ತಂದುಕೊಡ್ಬೇಕು, ಏನು ಮಂಗಳವನ್ನು ತಂದುಕೊಡ್ಬೇಕು? ಈಗ ನಾವು ಎಷ್ಟೋ ಮಹನೀಯರ ಜಯಂತಿಯನ್ನ ಆಚರಣೆ. ಜಯಂತಿ ಮತ್ತು ವರ್ಧಂತಿ ಅಂತ ಎರಡು ಪದವು. ವರ್ಧಂತಿ ಅಂದ್ರೆ ಸಾಮಾನ್ಯವಾಗಿ ಯಾರಾದರೂ ಮಹನೀಯರು, ವಿಶೇಷವಾದಂತಹ ಸಾಧನೆ ಮಾಡಿದವರು, ಅವರು ಬದುಕಿರುವಾಗ ಅವರ ಹುಟ್ಟಿದ ದಿನವನ್ನ ನಾವು ಅವರ ಎದುರಿನಲ್ಲೇ ಆಚರಣೆ ಮಾಡಿದ್ರೆ ಅದು ವರ್ಧಂತಿ. ಜಯಂತಿ ಅಂತ ಹೇಳಿದ್ರೆ ಅವರು ಕಾಲ ಹೋಗಿ ಎಷ್ಟೋ ಕಾಲದ ಮೇಲೂ ಕೂಡ ಅವರನ್ನು ನಾವು ನೆನೆಸಿಕೊಂಡು ಅವರ ಹುಟ್ಟಿದ ದಿನವನ್ನ ನಾವು ವಿಶೇಷವಾದಂತಹ ಆಸ್ಥೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ, ಗೌರವದಿಂದ, ಪಾವಿತ್ರ್ಯ ಮನೋಭಾವದಿಂದ ಆಚರಣೆ ಮಾಡುವುದು ಜಯಂತಿ. ಯಾಕೆ ಮಾಡ್ತೀವಿ ಅಂತ ಕೇಳಿದ್ರೆ, ಆ ಮಹನೀಯರು ತಾವು ಇದ್ದಾಗ ಈ ಲೋಕಕ್ಕೆ ಏನೆಲ್ಲವನ್ನೂ ಮಾಡಿದ್ರು ದೈಹಿಕವಾಗಿ, ಹಾಗೂ ತಮ್ಮ ಮಾತಿನಿಂದ, ತಮ್ಮ ನಡೆಯಿಂದ, ತಮ್ಮ ನುಡಿಯಿಂದ ಏನು ಈ ಸಮಾಜಕ್ಕೆ, ಈ ಲೋಕಕ್ಕೆ ಕೊಟ್ಟರು ಅದನ್ನ ಜ್ಞಾಪಿಸಿಕೊಳ್ಳುವುದು ಮುಖ್ಯವಾದಂತಹ ಉದ್ದೇಶ. ಹಾಗೆ ಜ್ಞಾಪಿಸಿಕೊಂಡು ಅವರು ಯಾವ ರೀತಿಯಲ್ಲಿ ಲೋಕ ಇರಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು ಆ ರೀತಿಯಲ್ಲಿ ನಮ್ಮನ್ನು ನಾವು ತೆಗೆದುಕೊಂಡು ಹೋಗಲಿಕ್ಕೆ ಸ್ವಲ್ಪವಾದರೂ ಪ್ರಯತ್ನ ಮಾಡುವುದಕ್ಕೆ ಪೂರಕವಾಗುವಂತಹ ಆ ಮಾರ್ಗ ಪಥದಲ್ಲಿ ನಾವು ಕಾಲಿಡುವಂತಹ ಒಂದು ಸಣ್ಣ ಪ್ರಯತ್ನ ಈ ಜಯಂತಿ. ಅದು ಮಾಡದೆ ಹೋದ್ರೆ ಪ್ರಸಾದ, ಆಮೇಲೆ ಟಾಟಾ, ಇಷ್ಟೇ ಆಗುತ್ತೆ. ಸತ್ಸಂಗದಲ್ಲಿ ನಾವು ಆ ಸತ್ಸಂಗದ ವೈಬ್ರೇಷನ್ ಅನ್ನ ಬಹಳ ಕಾಪಾಡಬೇಕಾದದ್ದು ಬಹಳ ಮುಖ್ಯ. ಸತ್ಸಂಗ ಮಾಡುವಾಗ ಸತ್ಸಂಗದ ವೈಬ್ರೇಷನ್ ಇರಬೇಕು. ಊಟಕ್ಕೆ ಕೂತಾಗ ಊಟದ ವೈಬ್ರೇಷನ್ ಇರಬೇಕು. ಈಗ ತಾನೇ ನಾವು 17ನೇ ಅಧ್ಯಾಯದಲ್ಲಿ ಹೇಳಿಕೊಡ್ತೀವಿ. ಗೀತೆ ಏನ್ ಕೊಡುತ್ತೆ ನಮ್ಗೆ ಸಮಾಜದಲ್ಲಿ, ಹೇಗೆ ಇರಬೇಕು ಅನ್ನೋದನ್ನು ತಿಳಿದು, ಆಯುಷ್ ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾಃ ಸ್ನಿಗ್ಧಾಃ ಸ್ಥಿರಾಃ ಹೃದ್ಯಾಃ ಆಹಾರಾಃ ಸಾತ್ವಿಕ ಪ್ರಿಯಾಃ. 17ನೇ ಅಧ್ಯಾಯದಲ್ಲಿ ಶ್ರದ್ಧಾತ್ರಯ ವಿಭಾಗಗಳಿವೆ. ಅದರಲ್ಲಿ ಶ್ರದ್ಧೆಯ ಬಗ್ಗೆ ಹೇಳ್ತಾ ಕೃಷ್ಣ ಹೇಳ್ತಾನೆ, ಆಹಾರವನ್ನು ಸೇವಿಸುವುದರಲ್ಲಿಯೂ ಕೂಡ ಒಂದು ರೀತಿ ಇರುತ್ತಪ್ಪ ಅರ್ಜುನ. ಸಾತ್ವಿಕ ಆಹಾರ, ರಾಜಸಿಕ ಆಹಾರ, ತಾಮಸಿಕ ಆಹಾರ ಅಂತ ಹೇಳಿ ಆ 3 ಆಹಾರಗಳ ರೀತಿಯನ್ನ ವರ್ಣಿಸಿ ಆಯುಹು, ಸತ್ವ, ಬಲ, ಆರೋಗ್ಯ ಇದಿಷ್ಟು ಕೊಡಬೇಕು ನಾವು ಸೇವಿಸುವ ಆಹಾರ. ಅದಕ್ಕೆ ಅನುಗುಣವಾಗಿಯೇ ಆ ಆಹಾರ ಸಿದ್ಧವಾಗಿರಬೇಕು. ಗೀತೆ ಜೀವನದ ಎಲ್ಲ ವಿಚಾರಗಳನ್ನೂ ಹೇಳುತ್ತದೆ. ಆಯಸ್ಸು ಯಾರಿಗೆ ಬೇಡ, ಶಕ್ತಿ ಯಾರಿಗೆ ಬೇಡ, ಬಲ ಯಾರಿಗೆ ಬೇಡ, ಆರೋಗ್ಯ ಯಾರಿಗೆ ಬೇಡ. ಇದರ ಜೊತೆಯಲ್ಲಿ ಯಾರಾದರೂ ನಮ್ಗೆ ಕರೆದು ಊಟ ಹಾಕಿದ್ರೆ ಆ ಊಟವನ್ನು ಮಾಡುವಾಗ ಸುಖ ನಮ್ಮ ಮನಸ್ಸಿಗೆ ಮತ್ತು ದೇಹಕ್ಕೆ, ಬುದ್ಧಿಗೆ ಒಂದು ಸುಖದ ಭಾವನೆ ಬರಬೇಕು. ಜೊತೆಯಲ್ಲಿ ಪ್ರೀತಿ ವಿವರ್ಧನ. ಆಹಾ, ಎಂಥ ಊಟ ಹಾಕಿಸ್ತಾ ಇದ್ದಾರೆ, ಪುಣ್ಯಾತ್ಮರು ಚೆನ್ನಾಗಿರ್ಲಿ ಅಂತ ಹೇಳಿ ಈಗ ಊಟ ಮಾಡುವಾಗ ನಾವು ಹೇಳ್ಬೇಕಲ್ವಾ ಅವ್ರ ಮಗಳು ಚೆನ್ನಾಗಿರ್ಲಿ ಅಂತ. ಅದು ಗೀತೆಯಿಂದ ಬರಬೇಕಾದದ್ದು ನಮಗದು. ಆಯುಹು, ಸತ್ವ, ಬಲ, ಆರೋಗ್ಯ, ಸುಖ, ಪ್ರೀತಿ ವಿವರ್ಧನ. ರಸ್ತ್ಯಾಹ, ರುಚಿಯಾಗಿರ್ಬೇಕು. ನಾಲಿಗೆ ಹಾಕೊಂಡ್ರೆ ಹಾಗೇ ಕಣ್ಣು ಮುಚ್ಚಿಕೊಂಡು ಬ್ರಹ್ಮಾನಂದ ಇದೇನಪ್ಪಾ ಅನ್ನೋ ಭಾವನೆ ಬರಬೇಕು. ಸ್ನಿಗ್ಧಾಹ, ಸ್ನೇಹಮಯವಾಗಿ ಇರಬೇಕು. ಸ್ಥಿರಾಹ, ಇದು ನಮ್ಮ ಆರೋಗ್ಯಕ್ಕೆ, ನಮ್ಮ ಡೈಜೆಷನ್ಗೆ ಕರೆಕ್ಟ್ ಆಗಿರ್ಬೇಕು. ಹೃದ್ಯಾಹ, ಮನಸ್ಸಿಗೆ ತುಂಬಾ ಭಾವನೆಯನ್ನು ತಂದುಕೊಡಬೇಕು. ಮೇಲ್ಮಟ್ಟದಲ್ಲಿ ಸೌಮನಸ್ಕತೆಯ ಭಾವನೆಗಳು. ಇವೆಲ್ಲವೂ ಕೂಡ ಸಾತ್ವಿಕ ಆಹಾರದ ಲಕ್ಷಣ ಅರ್ಜುನ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಕೇವಲ ಆಹಾರ ಮಾತ್ರ ಹೇಳಿದೆ, ಯಾಕೆಂದ್ರೆ ಈಗ ಮುಂದೆ ಮಾಡಬೇಕಾದ್ರೆ ನಾವು ಅದನ್ನ ಮಾತ್ರ ಹೇಳಿದೆ. ಗೀತೆಯ ಪ್ರಯೋಜನ ಹೇಗೆ ಬರಬೇಕು ನಮ್ಗೆ? ಗೀತೆ ಅಂದ್ರೆ ಏನು? ಬಹುಶಃ ಜಗತ್ತಿನಲ್ಲಿ ಇರುವಂತಹ ಧಾರ್ಮಿಕ ಗ್ರಂಥಗಳಲ್ಲಿ ಅನೇಕ ಭಾಷೆಗಳಿಗೆ ತರ್ಜುಮೆ ಆಗಿರುವ, ಭಾಷಾಂತರ ಆಗಿರುವಂತಹ ಶ್ರೇಷ್ಠ ಗ್ರಂಥಗಳಲ್ಲಿ ಮುಖ್ಯವಾದದ್ದು ಭಗವದ್ಗೀತೆ ಅಂತ. ಅದಕ್ಕೆ ಕಾರಣ ಗೀತೆಯ ಭವ್ಯತೆ, ಸೌಂದರ್ಯತೆ ಹಾಗೂ ಮಾನವನ ಜೀವನಕ್ಕೆ ಎಂದಿಗೂ ಕೂಡ
ಪ್ರಸ್ತುತ ಆಗುವಂತಹ ವಿಷಯಗಳನ್ನು ಅದು ತನ್ನಲ್ಲಿ ಇಟ್ಟುಕೊಂಡಿರುವುದರಿಂದ ಆ ವಿಚಾರಗಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ನೋಡಿದ ಮಹನೀಯರು ಅದನ್ನ ಪ್ರೀತಿಯಿಂದ ಮೆಚ್ಚುಗೆಯಿಂದ ತಮ್ಮ ತಮ್ಮ ಭಾಷೆಗಳಿಗೆ ಅನುವಾದ ಮಾಡಿರಬಹುದು ಅಂತ ಹೇಳಿ ಸ್ವಾಮಿ ಹರ್ಷಾನಂದರು ಹೇಳಿ ಇನ್ನೊಬ್ಬ ಮಹನೀಯರು ಅವರು ಒಂದು ಕಡೆ ಹೇಳ್ತಾರೆ. ಭಗವದ್ಗೀತೆ ಮಹಾಭಾರತದಲ್ಲಿ ಮಹಾಭಾರತದ 18 ಪರ್ವಗಳಲ್ಲಿ ಒಂದಾದ ಭೀಷ್ಮ ಪರ್ವ. ಆ ಭೀಷ್ಮ ಪರ್ವದ ಒಂದು ಸಣ್ಣ ಭಾಗ. ಭೀಷ್ಮ ಪರ್ವದಲ್ಲಿ 1000ಕ್ಕೂ ಹೆಚ್ಚು 1,000 ಶ್ಲೋಕಗಳಿವೆ. ಅದರಲ್ಲಿ ಇದು ಕೇವಲ 700 ಶ್ಲೋಕಗಳ ಒಂದು ಸಣ್ಣ ಪುಟ್ಟ ಭಾಗ. ಅಧ್ಯಾಯ 25ರಿಂದ 42ರವರೆಗೆ ಇರುವಂತಹ ಒಂದು ಸಣ್ಣ ಭಾಗ. ಆದರೆ ಮಹಾಭಾರತವನ್ನ ನಮ್ಮ ಧರ್ಮ ಸಂಸ್ಕೃತಿ, ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ವಿಶ್ವಕೋಶ ಅಂತ ಹೇಳ್ತಾರೆ. ಆದ್ದರಿಂದ ಆ ಮಹಾಭಾರತ ತುಂಬಾ ಮನ್ನಣೆಗೆ ಪಾತ್ರವಾಗಿರುವ ವಿಚಾರ ಕೂಡ ನಮಗೆಲ್ಲ ಗೊತ್ತು. ಅಂತಹ ಮಹಾಭಾರತದ ಭೀಷ್ಮ ಪರ್ವದ ಒಂದು ಸಣ್ಣ ಭಾಗವಾಗಿ ಬಂದಿರುವಂತಹ ಗೀತೆ ಇಡೀ ಮಹಾಭಾರತದ ಅಂತಃಸತ್ವ ಅಂತ ಹೇಳಿ ಮಹಾಭಾರತವನ್ನ ಒಂದು ದೊಡ್ಡ ದೀಪಕ್ಕೆ ಹೋಲಿಸ್ತಾರೆ. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಉಲ್ಲಾರವಿಂದಾಯತ ಭಕ್ತ ನೇತ್ರ ಏನ ತ್ವಯಾ ಭಾರತ ತೈಲ ಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ. ಭಾರತವೆಂಬ ದೊಡ್ಡ ಪಾತ್ರೆ ಭಾರತವೆಂಬ ತೈಲವನ್ನು ಹಾಕಿ ಗೀತೆ ಎಂಬ ದೀಪವನ್ನು ಹಚ್ಚಿಟ್ಟಂತೆ ವ್ಯಾಸ ಮಹರ್ಷಿ. ಮಹಾಭಾರತವನ್ನು ಒಂದು ದೊಡ್ಡ ದೀಪಕ್ಕೆ ನಾವು ಹೋಲಿಸುವುದಾದರೆ ಭಗವದ್ಗೀತೆಯನ್ನ ಆ ದೀಪದ ಪ್ರಭೆ ಅಂತ ಹೇಳಬಹುದು. ದೀಪ ಇದೆ ಅಲ್ಲಿ, ಆ ದೀಪಕ್ಕೆ ದೀಪದ ಸ್ತಂಭ ಇದೆ, ದೀಪದ ಪಾತ್ರೆ ಇದೆ, ಪಾತ್ರೆಯಲ್ಲಿ ಎಣ್ಣೆಯೂ ಇದೆ, ಬತ್ತಿ ಹಾಕಿದ್ದೇವೆ, ಬತ್ತಿ ನೆನೆಸಿಯೂ ಇಟ್ಟಿದ್ದೇವೆ. ಅದಕ್ಕೆ ಯಾರಾದರೂ ಸರಿಯಾದವರು ಬೆಂಕಿ ಕಡ್ಡಿ ಕೀರಿ ಹಚ್ಚದೆ ಹೋದ್ರೆ ಅದು ಹಾಗೇನೇ ಇರುತ್ತೆ. ಆ ಹಚ್ಚುವ ಕ್ರಿಯೆ ಯಾವುದು? ನಮ್ಮ ಒಳಗೆ ಎಲ್ಲ ರೀತಿಯ ಸದ್ಭಾವನೆಗಳಿದೆ. ಸ್ನೇಹ, ಪ್ರೀತಿ, ವಿಶ್ವಾಸ, ದಯೆ ಇತ್ಯಾದಿಗಳು. ಆದರೆ ಅದು ವ್ಯಕ್ತವಾಗಬೇಕಾದರೆ ಅದಕ್ಕೆ ಪೂರಕವಾಗಿ ಪ್ರಣತೆ ಇದೆ, ಬತ್ತಿ ಇದೆ, ತೈಲವಿಲ್ಲದಿದೆ ಪ್ರಭೆ ತಾನೆಲ್ಲಿಯದೋ ಅಂತ ಹೇಳಿ ಅಲ್ಲಮ ಪ್ರಭು ಕೇಳ್ತಾರೆ. ಪ್ರಣತೆ ಇದೆ, ಬತ್ತಿ ಇದೆ, ಆದರೆ ತೈಲವಿಲ್ಲದಿದೆ ಪ್ರಭೆ ತಾನೆಲ್ಲಿಯದು. ತೈಲ ಎಲ್ಲಿದು? ತೈಲ ಯಾವುದು? ಹಚ್ಚುವ ಕಡ್ಡಿ ಯಾವುದು ಅಂತ ಕೇಳಿದ್ರೆ ನಾವು ಗುರುವಿದೆ, ಲಿಂಗವಿದೆ, ಶಿಷ್ಯನ ಸುಜ್ಞಾನ ಅಂಕುರಿಸಿದ ನಕ್ಕರ ಎಲ್ಲಿಯದು ಅಂತ ಕೇಳ್ತಾರೆ. ಭಕ್ತಿ ಅಂತ ಹೇಳುವಂತಹ ಆ ಒಂದು ವಿಶಿಷ್ಟವಾದಂತಹ ಒಂದು ದೀಪ ಇದೆಯಲ್ಲ, ಭಗವದ್ಗೀತೆ ಆ ಭಕ್ತಿಯಿಂದಾಗಿ ಮೋಕ್ಷ ಶಾಸ್ತ್ರ. ಗೀತೆಯನ್ನ ಸಾಮಾನ್ಯವಾಗಿ ನಾವು ಗೀತೆ ಅಂತ ಹೇಳಿದ್ರೆ ಇವತ್ತಿನ ಕಾಲದ ಜನಗಳು ಗೀತೆಯ ಬಗ್ಗೆ ಒಂದು ರೀತಿಯ ಹಿರಿಕರು ಅಂತ ಹೇಳಬಹುದು, ಅವರನ್ನ ಬೇರೆ ರೀತಿಯಲ್ಲಿ ಕಾಮೆಂಟ್ ಮಾಡೋದುಂಟು. ಗೀತೆ 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 ಅಂತ ಹೇಳ್ತಿರಲ್ಲ ನೀವು, ಗೀತೆ ಏನ್ರಿ ಬೋಧಿಸುತ್ತೆ? ಅದು ಹಿಂಸೆಯನ್ನು ಬೋಧಿಸುತ್ತೆ ಅಂತ ಹೇಳಿ ಯುದ್ಧ ಮಾಡುವುದು ಅಂತಾನೆ ಹೇಳೋದು ಕೃಷ್ಣ. ಆದ್ರೆ ಗೀತೆ ಬಗ್ಗೆ ಒಂದು ಮಾತನ್ನ ರಂಗನಾಥಾನಂದ ದೇವರು ಬಹಳ ಸುಂದರವಾಗಿ ಹೇಳಿದರು. ಕುರುಕ್ಷೇತ್ರದ ರಣಾಂಗಣದಲ್ಲಿ ಕೌರವ ಪಾಂಡವರ ಮಧ್ಯೆ ಯುದ್ಧ ಪ್ರಾರಂಭ ಆಗಬೇಕು ಅನ್ನುವಂತಹ ಕೊನೆಯ ಹಂತದಲ್ಲಿ ಯಾವುದೋ ಒಂದು ವ್ಯಾಮೋಹಕ್ಕೆ ಒಳಗಾದಂತಹ ಅರ್ಜುನ ತನ್ನ ಧೃತಿಯನ್ನ ಮತ್ತು ಧರ್ಮದ ಆ ಸೂಕ್ಷ್ಮ ಮತಿಯನ್ನ ಕಳೆದುಕೊಂಡು ಯುದ್ಧ ಮಾಡುವುದಿಲ್ಲ ಅನ್ನುವಂತಹ ಒಂದು ಹಿಂಜರಿಕೆಯನ್ನು ತೋರಿಸಿದಾಗ ಆತನಲ್ಲಿ ಆ ಕ್ಷಣದಲ್ಲಿ ಧರ್ಮದ ಜಾಗೃತಿಯನ್ನು ಉಂಟು ಮಾಡಿ ಯುದ್ಧೋತ್ಸಾಹವನ್ನು ಉಂಟು ಮಾಡುವುದಕ್ಕಾಗಿ ಭಗವದ್ಗೀತೆಯಲ್ಲಿ ಯುದ್ಧದ ವಿಚಾರ ಬರ್ತದೆ. ಅಷ್ಟು ಬಿಟ್ಟು ಬಿಟ್ಟರೆ ಗೀತೆಯ ಉಳಿದ ಯಾವ ಅಧ್ಯಾಯದಲ್ಲೂ ಕೂಡ ಯಾವುದೇ ರೀತಿಯ ಯುದ್ಧದ ವಿಚಾರವಾಗಲಿ, ರಣಾಂಗಣದ ರಕ್ತಪಾತದ ವಿಚಾರವಾಗಲಿ ಇಲ್ಲ. ಅಲ್ಲಿ ಇರುವುದು ಪೂರ್ತಿ ಇದರದ ಸಾರ ಸರ್ವಸ್ವವಾದ ಧರ್ಮ ಚಿಂತನೆ. ಆದ್ರಿಂದ
ಅಲ್ಲಿ ಮುಖ್ಯವಾಗಿ ನಾವೇನು ಗಮನಿಸಬೇಕು ಅಂತ ಹೇಳಿದ್ರೆ, ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ಮನುಷ್ಯ ಮಾತ್ರರಾದವರು ನಮ್ಮ ಜೀವನದ ಕರ್ತವ್ಯವನ್ನ ಮಾಡಲೇಬೇಕು. ಕರ್ತವ್ಯವನ್ನು ಮಾಡದೆ ನಾವು ಎಷ್ಟು ಗೀತೆಯನ್ನು ಓದಿದ್ರು ಏನೂ ಪ್ರಯೋಜನವಿಲ್ಲ. ಯೋಗಸ್ಥಃ ಗುರು ಕರ್ಮಾಣಿ ಅಂತ ಹೇಳ್ತಾರೆ. ಆ ಯೋಗ ದೃಷ್ಟಿಯಿಂದ ಕೆಲಸವನ್ನು ಮಾಡು ಅಂತ ಹೇಳ್ತಾರೆ. ಯಜ್ಞಾರ್ಥಾತ್ ಕರ್ಮಣೋ ನೇತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ ಅಂತ ಹೇಳ್ತಾರೆ. ಮತ್ತೆ 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 ಕರ್ಮ ಮಾಡು ಅಂತಾನೆ ಕೃಷ್ಣ ಹೇಳುದು. ಕರ್ಮಣ್ಯೇ ಮಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತು ಮಾತೇ ಸಂಗೋಸ್ತ್ವ ಕರ್ಮಣಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ರೀತಿಯಲ್ಲೂ ನೀನು ಜೀವನದಲ್ಲಿ ಆ ಕೆಲಸವನ್ನ ಕರ್ಮವನ್ನ ಮಾಡುವಂತಹ ಮನೋಭಾವವನ್ನು ಬೆಳೆಸಿಕೊಳ್ಬೇಕು. ತಸ್ಮಾತ್ ಸರ್ವೇಷು ಕಾಲೇಶು ಮಾ ಮನುಸ್ಮರ ಯುದ್ಧೇಚ. ಇಲ್ಲಿ ಯುದ್ಧೇಚ ಅಂತ ಹೇಳಿದ್ರೆ ಯುದ್ಧ ಮಾಡು ಅಂತ ಹೇಳಿದ್ರೆ ಏನಮ್ಮ ಯಾರನ್ನಾರು ಕೊಲ್ಲುವುದು ಅರ್ಥ ಅಲ್ಲ. ಸಂಸಾರ ಒಂದು ರಣಾಂಗಣ. ಸಂಸಾರದಲ್ಲಿ ಎರಡು ಕಾನ್ಫ್ಲಿಕ್ಟ್ಗಳು ನಮ್ಮ ಹೃದಯಾಂತರಾಳದಲ್ಲಿ ಇದೆ. ಯಾವ್ಯಾವುದು? ಒಂದು ದೇವ, ಇನ್ನೊಂದು ದಾನವ ಅಲ್ವಾ? ನೆನ್ನೆ ನಾವು ಹೇಳ್ಕೊಂಡಿದ್ವಿ. ದೇವದಾನವರ ರಣರಂಗ ಮಾನವನ ಹೃದಯ ಭಾವ ರಾಗ ಹಠಗಳವರ ಸೇನೆಗಳು ಭೂವಿಭವ ಜಯಗಳ ಭ್ರಾಂತಿಯಲಿ ಜೀವಾಮೃತವನವರು ಮರೆಯುವರು ಕಾಣು. ಪೂಜ್ಯ ಅವರು ಹೇಳುವರು ಕಗ್ಗದಲ್ಲಿ. Battlefield of gods and demons is the human heart. Passion, sympathy, obstinacy, hatha are their portion. In the bewilderment of the earthly power and conquest, we forget the quintessence of the life. ಸಂಸಾರ ಜೀವನದಲ್ಲಿ ಇಂತಹ ಸಂದರ್ಭಗಳನ್ನು ನಾವು ಬೇಕಾದಷ್ಟು ನೋಡ್ತೀವಿ. ಇದೇ ಹಾಗೆ ನಡೀಬೇಕು, ನಾನೇ ಹೇಳದಂಗಾಗಬೇಕು. ಸಂಸಾರದಲ್ಲಿ ಗಂಡ ಹೆಂಡತಿಯರಲ್ಲೂ ಅಂತಹ ವಿಚಾರಗಳು ಎಷ್ಟೋದಾಗಿಬಿಟ್ಟು ಆಗಿದ್ದಾಗ ಏನಾಗುತ್ತೆ ಅಂದ್ರೆ ಮಕ್ಕಳ ಮೇಲೆ ಅವರು ಅಡ್ಡ ಪರಿಣಾಮ ಬೀರುತ್ತೆ. ಅದಕ್ಕೆ ಡಿ.ವಿ.ಜಿ. ಅವರು ಹೇಳ್ತಾರೆ, ಸಮ್ಯಕ್ ಜೀವನ ವಿಧಾನವೇ ಭಗವದ್ ಆರಾಧನೆ. ಆ ಸಮ್ಯಕ್ ಜೀವನ ವಿಧಾನವನ್ನು ತಿಳಿಸಿಕೊಡುವುದೇ ಭಗವದ್ಗೀತೆಯ ಮುಖ್ಯ ಉದ್ದೇಶ. ತಸ್ಮಾತ್ ಸರ್ವೇಷು ಕಾಲೇಶು ಮಾ ಮನುಸ್ಮರ ಯುದ್ಧೇಚ. ನನ್ನನ್ನ ಮುಂದಿಟ್ಟುಕೊಂಡು ಜೀವನವನ್ನು ನಡೆಸು. ಜೀವನದಲ್ಲಿ ಯಾವುದೇ ಸಂದರ್ಭದಲ್ಲಿ ಏನೇ ಕೆಟ್ಟ ಪರಿಸ್ಥಿತಿ, ವಿಷಮ ಪರಿಸ್ಥಿತಿ, ದುಃಖ ದುಮ್ಮಾನಗಳು, ಸಂದಿಗ್ಧವಾದಂತಹ ಧರ್ಮಗಳ ಒಂದು ಸೂಕ್ಷ್ಮ ವಿಚಾರದ ಒಂದು ಸಂದೇಹ ಇತ್ಯಾದಿಗಳು ಬಂದಾಗ ನೀನು ಮುಂದಕ್ಕೆ ಹೋಗುವಾಗ ಮಾ ಮನುಸ್ಮರ ಯುದ್ಧೇಚ. ತಸ್ಮಾತ್ ಸರ್ವೇಷು ಕಾಲೇಶು, ಆದ್ದರಿಂದ ತಸ್ಮಾತ್ ಸರ್ವೇಷು ಕಾಲೇಶು ಮಾ ಮನುಸ್ಮರ ಯುದ್ಧೇಚ ಮಯ್ಯರ್ಪಿತ ಮನೋಬುದ್ಧಿ ಮಾಮೇ ವೈಶ್ಯತಿ ಅಸಂಶಯ. ಎಲ್ಲಿ ಹೇಳಿದ್ದಾನೆ ಇದನ್ನ? 8ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ಅಕ್ಷರ ಬ್ರಹ್ಮ ಯೋಗದಲ್ಲಿ. ಮೈ ಅರ್ಪಿತ ಮನೋಬುದ್ಧಿ, ನನಗೇ ಅರ್ಪಿಸಲ್ಪಟ್ಟ ಮನೋಬುದ್ಧಿಯುಳ್ಳವನಾಗಿ ನೀನು ಸಂಸಾರ ಜೀವನದ ಎಲ್ಲ ವ್ಯವಹಾರಗಳನ್ನು ಅದರ ಪಾಡಿಗೆ ಅದು ಹೋಗುತ್ತೆ ಎನ್ನುವ ದೃಷ್ಟಿಯಿಂದ ನಡೆಸಿಕೊಂಡು ಹೋಗುವುದಾದ್ರೆ ನನ್ನನ್ನೇ ಕೊನೆಗೆ ಬಂದು ಸೇರುತ್ತೆ. ಮೋಕ್ಷಕ್ಕಾಗಿ ಹೆಚ್ಚಿಗೆ ಪ್ರಯತ್ನ ಪಡಬೇಕಾಗಿಲ್ಲ. ನಾವು ಒಳ್ಳೆಯ ಸಂಸಾರ ಜೀವನ ನಡೆಸುವವರು ಮೋಕ್ಷಕ್ಕಾಗಿ ವಿಶೇಷವಾಗಿ ಹೆಚ್ಚಿಗೆ ಪ್ರಯತ್ನ ಪಡಬೇಕಾಗಿಲ್ಲ. ಅದು ಆಧ್ಯಾತ್ಮದ ಚಿಂತನೆಯ ಇದು ನೆಲೆಗಟ್ಟುವುದ ಫೌಂಡೇಶನ್. ನೆಲೆಗಟ್ಟು ಕೂಡ ಈ ಕಡೆ ಅಷ್ಟೊಂದು ಪರಿಸ್ಥಿತಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಫೌಂಡೇಶನ್ ನಾವು ನಮ್ಮ ಕಡೆ ಎಲ್ಲ ನೆಲೆಗಟ್ಟು ಅಂತ ಹೇಳ್ತೀವಿ. ಫೌಂಡೇಶನ್, ಆಧ್ಯಾತ್ಮದ ಫೌಂಡೇಶನ್ ಇರಬೇಕು ನಮಗೆ ಜೀವನಕ್ಕೆ. ಆದ್ರಿಂದ ಅದನ್ನ ಕೃಷ್ಣ ಹೇಳ್ತಾನೆ ಪ್ರತಿಯೊಂದು ಅಧ್ಯಾಯದಲ್ಲೂ ಕೂಡ. ಮತ್ಕರ್ಮ ಕೃತ್ ಮತ್ಪರಮೋ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಮಾಮೇ ವೈಶ್ಯಸ್ಯ ಸಂಶಯಃ ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಅಲ್ವಾ? ಎಲ್ಲಾ ಕಡೆಗೂ ಅದನ್ನೇ ಹೇಳ್ತಾನೆ. ಅಭಿಚೇತ್ ಸುದುರಾಚಾರಿ, ಅಭಿಚೇತ್ ಸುದುರಾಚಾರಿ 9ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಭಜತೆ ಮಾಂ ಅನನ್ಯಮ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ.
ದುರಾತ್ಮರಲ್ಲಿ ದುರಾತ್ಮನಾಗಿರಬಹುದು ಒಬ್ಬ ವ್ಯಕ್ತಿ. ಅಪಿಚೇತ್ ಅಂತ ಆಗಿರಬಹುದು. ಅಪಿಚೇತ್ ಸುದುರಾಚಾರಿ ಭಜತೆ ಮಾಂ ಅನನ್ಯ ಭಾಗ್, ಅನನ್ಯವಾಗಿ ನನಗೆ ಶರಣಾಗಿ ನನ್ನನ್ನ ಅವನು ಆರಾಧನೆ ಉಪಾಸನೆ ಮಾಡಿ ನನ್ನನ್ನು ಹೊರಗಡೆಗೆ ಅವನು ನಿಲ್ಲಿಸಿಕೊಳ್ಳುವುದು ಶಕ್ಯವಾದರೆ ಸಮ್ಯಕ್ ವ್ಯವಸಿತೋಹಿತ ಸಾಧುದೇವ ಸಂಬಂಧ, ಅವನು ನಿಜವಾಗಿಯೂ ಸಾಧು ಎಂಬುದಾಗಿಯೇ ತಿಳಿಬೇಕು. ಏನ್ ಹೇಳ್ತಾ ಇದ್ದಾನೆ ಕೃಷ್ಣ? ಯಾರಿಗೂ ಕೂಡ ನಮ್ಮ ಸ್ಥಿತಿಯಿಂದ ಮೇಲಕ್ಕೆ ಹೋಗಲಿಕ್ಕೆ ಅವಕಾಶ ಇದೆ. ಒಬ್ಬ ಜೈಲಿಗೆ ಹೋಗುವಂತವನು ಅವನು ಕೂಡ ಸ್ವಾಮಿ ಸೋಮನಾಥಾನಂದರು ಭಗವದ್ಗೀತಾ ಭಾವಧಾರೆಯಿಂದ ಒಂದು ಸುಂದರವಾದಂತಹ ವ್ಯಾಖ್ಯಾನ ಕೃತ ಬಂದಿದ್ದಾರೆ. ಅದರಲ್ಲಿ ಹೇಳ್ತಾರೆ ಅವರು, ಭಗವದ್ಗೀತೆ ಸಾಧಕರಿಗೆ ಒಂದೊಂದೇ ಮೆಟ್ಟಿಲಿನಲ್ಲಿ ಇರುವವರನ್ನು ಮುಂದಿನ ಮೆಟ್ಟಿಲಿಗೆ ಹತ್ತಿಸಲಿಕ್ಕೆ ಸಹಾಯಕವಾಗಿ ಬರುವಂತಹ ರೀತಿಯಲ್ಲಿ ಕಾಣುತ್ತೆ. ಮಂದಾಧಿಕಾರಿಗಳು ಇವಾಗ ನಾವು ಸಂಸಾರಿಗಳು, ನಮಗೇನು ಗೊತ್ತಿಲ್ಲ, ನಾವಿನ್ನು ಒಂದು ಮೆಟ್ಲು ಹತ್ತಿಲ್ಲ, ನಾವಿನ್ನು ನೆಲದ ಮೇಲೆ ಇದ್ದೀವಿ, ನಾವು ಉಪ್ಪರಿಗೆ ಹೋಗ್ಬೇಕು, ಮೊದಲನೇ ಮೆಟ್ಲು ಹತ್ತುವುದಕ್ಕೆ ಅವಕಾಶ ಮಾಡಿ ಅದಕ್ಕೆ ಸಹಾಯ ಮಾಡುತ್ತೆ. 3 ಮೆಟ್ಲು ಹತ್ತಿ ಬಿಟ್ಟಿದ್ದಾರೆ, ಅಲ್ಲಿಂದ ಮೇಲಕ್ಕೆ ಹೋಗ್ಬೇಕು, ಅಲ್ಲಿಂದ ಹೇಗೆ ಹೋಗ್ಬೇಕು ಅನ್ನೋದಕ್ಕೆ ಸಹಾಯ ಮಾಡುತ್ತೆ. ಕೊನೇ ಮೆಟ್ಲು ಹತ್ತಿದ್ದಾರೆ, ಮೋಕ್ಷ ಆ ಭಗವಂತನ ಪಾದ ಹಿಡ್ಕೊಳ್ಬೇಕು, ಅದಕ್ಕೆ ಏನ್ ಮಾಡಬೇಕು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಪ್ರಜಾ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಕೊನೆಯಲ್ಲಿ 18ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಈ ಹಂತದಲ್ಲಿ ಆ ಭಕ್ತಿಯ ಭಾವವನ್ನ ತುಂಬುತ್ತಾ ಭಗವದ್ಗೀತೆ ನಮ್ಮನ್ನ ಜೀವನ ಪಥದಲ್ಲಿ ಸರಿಯಾದ ರೀತಿಯಲ್ಲಿ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಭಗವದ್ಗೀತೆ ಕೃಷ್ಣನ ಅವತಾರದ ಬಗ್ಗೆ ಹೇಳುವುದಾದ್ರೆ, ಭಗವದ್ಗೀತೆ ನಮ್ಮ ಪರಂಪರೆಯಲ್ಲಿ ಬಂದಂತಹ ಒಂದು ಆಧ್ಯಾತ್ಮ ಶಾಸ್ತ್ರವಾದರೂ ನಮ್ಮ ಪ್ರಸ್ಥಾನ ತ್ರಯಗಳಂತಹ ಒಂದು ಆಧ್ಯಾತ್ಮ ಚಿಂತನೆಯ ಮೂಲ ಪುಸ್ತಕಗಳಲ್ಲಿ ಒಂದಾದರೂ ಭಗವದ್ಗೀತೆ ಅದುವರೆಗೆ ಈ ಲೋಕದಲ್ಲಿ ತೋರಿಸದೇ ಇರುವಂತಹ ಕೆಲವು ಹೊಸ ಮಾರ್ಗೋಪಾಯಗಳನ್ನು ಮನುಷ್ಯರ ಜೀವನಕ್ಕೆ ತೋರಿಸ್ತು ಅನ್ನುವ ಮಾತು. ಭಗವದ್ಗೀತೆ ಕೊಟ್ಟಿರುವಂತಹ 3 ಮುಖ್ಯವಾದಂತಹ ಮಾರ್ಗ ಯಾವುದು ಅಂತ ಕೇಳಿದ್ರೆ, ಮೊದಲನೆಯದು ನಿಷ್ಕಾಮ ಕರ್ಮ ಯೋಗ, ಹಾಗೂ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಧರ್ಮ ಹಾಗೂ ಲೋಕ ಸಂಗ್ರಹದ ಪರಿಕಲ್ಪನೆ. ನಿಷ್ಕಾಮ ಕರ್ಮ ಯೋಗ ಅಂತ ಹೇಳಿದ್ರೆ ಪ್ರತಿಯೊಂದು ನನಗೋಸ್ಕರ ಮಾಡಬೇಕು ಅನ್ನುವ ಮನೋಭಾವದಿಂದ ಹೊರತಾಗಿ ಸಮಾಜದ ಜೊತೆಯಲ್ಲಿ ನನ್ನನ್ನ ನಾನು ಹಂಚಿಕೊಳ್ಳಬೇಕು ಅನ್ನುವ ಮನೋಭಾವ. ಅದರ ವಿವರಣೆ ತುಂಬಾ ಇದೆ. ಅದು ಮೊದಲನೆಯ ಮಾರ್ಗ. ಲೋಕ ಸಂಗ್ರಹ ಅಂತ ಹೇಳಿದ್ರೆ ಸಮಾಜ ಸೇವೆ ಅಂತಾನೆ ಅರ್ಥ. ಈಗ ಬ್ರಾಹ್ಮಣ ಸಭೆ ಅಂತ ಹೇಳಿದ್ರೆ ಅದು ಲೋಕ ಸಂಗ್ರಹ ಕಾರ್ಯವೇ ನಿಜವಾದ ಅರ್ಥದಲ್ಲಿ. ಅದು ಮೊದಲನೆಯ ಮಾರ್ಗ. ಎರಡನೆಯ ಮಾರ್ಗ ಯೋಗ ಸಮನ್ವಯ ಸಿದ್ಧಾಂತದ ಮೂಲಕ ವಿಸ್ತೃತವಾದ ಸಾಧನಾ ಪಥದಲ್ಲಿ ಸಾಗುವುದು. 6ನೇ ಅಧ್ಯಾಯ ಯೋಗ ಮಾರ್ಗ. 6ನೇ ಅಧ್ಯಾಯ ಮಾತ್ರವೇ ಯೋಗವಲ್ಲ, ಇಡೀ ಭಗವದ್ಗೀತೆಯ ಎಲ್ಲ ಅಧ್ಯಾಯವೂ ಯೋಗವೇ ಅಲ್ವೇ. ಭಕ್ತಿ ಯೋಗೋ ನಾಮ ದ್ವಾದಶೋಧ್ಯಾಯ, ಕ್ಷೇತ್ರ ವಿಭಾಗ ಯೋಗೋ ನಾಮ ತ್ರಯೋದಶೋಧ್ಯಾಯ. ಎಲ್ಲವೂ ಯೋಗವೇ ಆಗಿದೆ. ಯೋಗ ಅಂತ ಹೇಳಿದ್ರೆ ಆತ್ಮ ಪರಮಾತ್ಮನನ್ನ ಕೂಡಿಸುವ ಒಂದು ಕ್ರಿಯೆ, ಆ ಒಂದು ತಿಳುವಳಿಕೆ. ಇದು ಎರಡನೆಯ ಮಾರ್ಗ. ಮೂರನೆಯದು ಭಗವದ್ಗೀತೆ ಹೇಳಿರುವುದು ಅವತಾರದ ತತ್ವ, ಅವತಾರ ಕಲ್ಪನೆ. ಭಗವಂತ ಮನುಷ್ಯ ದೇಹ ರೂಪದಿಂದ ಅವತಾರಿಯಾಗಿ ಅವತಾರದಿಂದ ಕೆಳಗಡೆ ಇಳಿದು ಬರ್ತಾನೆ ಅಂತ ಹೇಳಿ ಇದು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ರೂಪಿತವಾಗಿದೆ ಅಂತ ಹೇಳ್ತಾರೆ. ಈ ಅವತಾರದ ಕಲ್ಪನೆ ಋಗ್ವೇದ ಅಂದ್ರೆ ಅಷ್ಟೊಂದು ಹಳೆಯ ಸಾಹಿತ್ಯವಾದ ಋಗ್ವೇದದಲ್ಲಿಯೇ ಅದರ ಛಾಯೆಯನ್ನ ನೋಡಬಹುದು ಅಂತ ಹೇಳ್ತಾರೆ. ಋಗ್ವೇದ ಸಂಹಿತೆಯ 3 ಮತ್ತು 6ನೇ ಮಂಡಲದಲ್ಲಿ ಬರುವಂತಹ ಕೆಲವು ಮಂತ್ರಗಳು, ರೂಪಂ ರೂಪಂ ಪ್ರತಿರೂಪಂ ವಾ ಇಂದ್ರೋ ವಾ ರೂಪಂ ಅಂತ ಈ ತರಹ ಎಲ್ಲ ಮಂತ್ರಗಳು ಬರ್ತದೆ. ಅವೆಲ್ಲವೂ ಕೂಡ ಆ ಭಗವಂತ ಯಾವುದೋ ರೂಪ ತಗೊಂಡು ಇಲ್ಲಿ ಬರ್ತಾನೆ ಅನ್ನುವುದರ ಹಿನ್ನೆಲೆಯಲ್ಲಿ ಆ ಮಂತ್ರ ಬಂದಿದೆ ಅನ್ನುವಂತಹ ಮಾತು. ಆದರೆ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಬಂದಂತಹ ರೀತಿಯಲ್ಲಿ ಆ ಅವತಾರದ ಕಲ್ಪನೆ ಇನ್ನೆಲ್ಲೂ ಇಲ್ಲ. ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಈ ಅವತಾರದ ಕಲ್ಪನೆಯನ್ನ ಕೃಷ್ಣನನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು.
ಕೃಷ್ಣನನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಆ ಅವತಾರ ತತ್ವದ ಚಿಂತನೆಯನ್ನ ಮನಸ್ಸಿಗೆ ಹಾಕೊಳ್ಬೇಕು. ಕೃಷ್ಣ 4ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಹೇಳ್ತಾನೆ. ಏನ್ ಹೇಳ್ತಾನೆ? ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮ ಮಾಯೆಯ ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮ ಮಾಯೆಯ. ನಾನು ಹುಟ್ಟದೇ ಇರುವವನು, ನಾನು ಕ್ಷೀಣವಾಗದೇ ಇರುವವನು, ನಾನು ಸಮಸ್ತ ಭೂತ ಪ್ರಾಣಿಗಳಿಗೂ ನಿಯಾಮಕನು. ನಾನು ನನ್ನ ಮೂಲ ಪ್ರಕೃತಿಯನ್ನ ಆಶ್ರಯಿಸಿಕೊಂಡು ನನ್ನ ಮಾಯೆಯ ಮೂಲಕ ನಾನು ಹುಟ್ಟಿ ಬರುತ್ತೇನೆ. ಹುಟ್ಟದೇ ಇರುವವನು ಹುಟ್ಟಿ ಬರುವುದು ಹೇಗೆ? ಕ್ಷೀಣವಾಗದೇ ಇರುವವನು ಮನುಷ್ಯನಾಗಿ ಅವನು ಯಾವತ್ತೋ ಒಂದು ದಿವಸ ಇಲ್ಲಿಂದ ಹೋಗ್ತಾನಲ್ಲ, ಅದು ಕ್ಷೀಣವಾಗುವುದು ಹೇಗೆ? ಅವನು ಸಚ್ಚಿತ್ ಆನಂದ ಸ್ವರೂಪಿ, ಅವನಲ್ಲಿರುವುದು ಬರೀ ಆನಂದವೇ. ಆದ್ರೆ ಮನುಷ್ಯನಾಗಿ ಅವನು ಅವತಾರದಲ್ಲಿ ಬಂದಾಗ ಅವನು ದುಃಖವನ್ನು ಪಡಬೇಕಾಗುವುದಲ್ಲ. ಅವನು ಪರಿಪೂರ್ಣವಾದಂತಹ ಒಂದು ಶಕ್ತಿ ಉಳ್ಳವನು, ಸರ್ವಜ್ಞ, ಸರ್ವಶಕ್ತ, ಸರ್ವವ್ಯಾಪಿ. ಆದರೆ ಅವತಾರದಲ್ಲಿ ಬಂದಾಗ ಅವನು ಸಾಧನೆ ಮಾಡಲಿಕ್ಕೆ ಮನುಷ್ಯನಾಗಿ ಪ್ರಯತ್ನ ಪಡಬೇಕಾಗುತ್ತಲ್ಲ, ಅದು ಯಾಕೆ? ಹೀಗೆಲ್ಲ ವೈರುಧ್ಯಗಳನ್ನ ಅಲ್ಲಿ ನೋಡಬಹುದು. ಅದಕ್ಕೆ ಒಂದು ಪರಿಪೂರ್ಣ ಅಸೀಮ ಅಸ್ತಿತ್ವ, ಸೀಮಿತ ವ್ಯಕ್ತಿಯಾಗಿ ಬರುವುದಾದರೂ ಸಾಧ್ಯ ಅವತಾರಿಯಾಗಿ. ಅದಕ್ಕೆ ಪೂಜ್ಯ ಭಗವತ್ಪಾದ ಶಂಕರಾಚಾರ್ಯರು ಆ ಶ್ಲೋಕಕ್ಕೆ ಭಾಷ್ಯವನ್ನು ಬರೆದ ಈ ಮಾತನ್ನು ಹೇಳ್ತಾರೆ. ದೇಹವಾನಿವ ಭವಾಮಿ ಜಾತ ಇವ ಅಂತ ಹೇಳಿ, ನಾನು ದೇಹ ಧರಿಸಿದಂತೆ ತೋರುತ್ತೇನೆ, ಭವಾಮಿ ಹುಟ್ಟಿದಂತೆ ತೋರುತ್ತೇನೆ. ಏನ್ ಹೇಳಿದ ಕೃಷ್ಣ? ಸಂಭವಾಮಿ ಆತ್ಮ ಮಾಯೆಯ ಸಂಭವಾಮಿ ಅಂತ ದೃಢವಾಗಿ ಹೇಳ್ತಾರೆ. ಆದ್ರೆ ಶಂಕರಾಚಾರ್ಯರು ಅದಕ್ಕೆ ಭಾಷ್ಯ ಬರೀತಾರೆ, ಇದನ್ನು ಒಬ್ಬರು ಕಷ್ಟವಾಗುತ್ತಾ ಅಂತಾನೆ. ನೋಡಿ, ಹೀಗೆ ತಗೊಳ್ಳಿ ಅದನ್ನ. ದೇಹವಾನಿವ ಭವಾಮಿ ಜಾತ ಇವ, ಹುಟ್ಟಿದಂತೆ ದೇಹವನ್ನು ಧರಿಸಿದಂತೆ ತೋರುತ್ತಾನೆ. ಆಚಾರ್ಯರ ದೃಷ್ಟಿಯಿಂದ ನಾವು ಅದ್ವೈತಿಗಳಾಗೋದ್ರಿಂದ, ಇಲ್ಲಿ ಅದ್ವೈತಿಗಳು ಇದ್ದಾರೆ, ದ್ವೈತಿಗಳು ಇದ್ದಾರೆ. ನಾವು ಅದ್ವೈತಿಗಳಾಗೋದ್ರಿಂದ ನಮಗೆ ಎಲ್ಲವೂ ಮಾಯನೆ, ಎಲ್ಲವೂ ತೋರಿಕೆಯೇ ಅಲ್ವಾ? ಆದ್ರೆ ಹಾಗೆ ಸಾಧ್ಯವ? ನಾವೆಲ್ಲ ಈ ಸಂಸಾರದಲ್ಲಿ ಇವಾಗ ಅನುಭವಿಸ್ತಾ ಇಲ್ವಾ? ನಮ್ಮ ಗಂಡರಿಗೆ ಇದನ್ನೆಲ್ಲ ಸುಳ್ಳು ಅಂತ ಹೇಳಿ ನಾವು ಜರಿಲಿಕ್ಕಾಗತ್ತಾ? ನಾವು ಇಲ್ಲಿ ಇರುವವರೆಗೆ ಇದನ್ನ ಸತ್ಯ ಅಂತನೇ ಪರೀಕ್ಷೆ. ಆದ್ದರಿಂದ ಇಡೀ ಜಗತ್ತು ಆ ಭಗವಂತನ ಆವಿರ್ಭಾವ ಅನ್ನುವ ಮಾತನ್ನ ಎಲ್ಲರೂ ಹೋಗ್ತಾರೆ. ಆ ದೃಷ್ಟಿಯಿಂದ ನೋಡಿದಾಗ ಈ ಅವತಾರವೂ ಕೂಡ ಆ ಭಗವಂತನ ಒಂದು ವಿಶೇಷ ಆವಿರ್ಭಾವ ಅಂತ ಹೇಳ್ತಾರೆ. ಭಗವಂತನಿಗೆ 2 ಅವತಾರದ ಕಲ್ಪನೆಗಳನ್ನ ಹೇಳ್ತಾರೆ. ಒಂದು ವ್ಯಕ್ತಿ ರೂಪದಲ್ಲಿ ಬರುವುದು, ಇನ್ನೊಂದು ತತ್ವ ರೂಪದಲ್ಲಿ ಬರುವುದು. ವ್ಯಕ್ತಿ ರೂಪದಲ್ಲಿ ಅಲ್ಲಿ ನೋಡ್ತೀವಿ ಫೋಟೋದಲ್ಲಿ, ತತ್ವ ರೂಪದಲ್ಲಿ ಎಲ್ಲಿ ನೋಡ್ತೀವಿ? ಈ ಪುಸ್ತಕದಲ್ಲಿ, ಭಗವದ್ಗೀತೆ ಪುಸ್ತಕದಲ್ಲಿ. ಇದನ್ನ ಈ ತತ್ವ ನಾವು ತಿಳ್ಕೊಂಡ್ರೆ ನಮಗೆ ಆ ಅವತಾರದ ಕಲ್ಪನೆ ಬರ್ತದೆ. ಮುಖ್ಯವಾಗಿ ಪ್ರಕೃತಿಯನ್ನ 2 ರೂಪದಲ್ಲಿ ಹೇಳ್ತಾರೆ. ಒಂದು ಪರ, ಇನ್ನೊಂದು ಅಪರ. ಕೃಷ್ಣನೇ 7ನೇ ಅಧ್ಯಾಯದಲ್ಲಿ ಅದನ್ನ ಸ್ಪಷ್ಟವಾಗಿ ಹೇಳ್ತಾನೆ. ಭೂಮಿಲಾಭೋ ನಲೋ ವಾಯು ಕಮ್ಮನೋ ಬುದ್ಧಿರೇವ ಚ ಅಹಂಕಾರ ಇದೀಯೊಮ್ಮೆ ಭಿನ್ನ ಪ್ರಕೃತಿರಕ್ಷಕ. ಅರ್ಜುನ ನೋಡು, ಭೂಮಿ, ನೀರು, ಗಾಳಿ, ಬೆಂಕಿ, ಆಕಾಶ, ಪಂಚಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಈ 8 ಕೂಡ ನನ್ನ ಪ್ರಕೃತಿಯ ಬೇರೆ ಬೇರೆ ರೂಪಗಳಾಗಿ ಅದನ್ನ ಅಪರಾ ಪ್ರಕೃತಿ ಅಂತ ಹೇಳ್ತಾರೆ. ಮುಂದಿನ ಶ್ಲೋಕವೇ ಹೇಳುತ್ತೆ, ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿ ವಿಧಿ ಮೇ ಪರಾಂ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿ ವಿಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಅರ್ಜುನ ನೋಡು, ಅಪರಹ ಅಯಂ, ಇದು ಅಪರಾ ಪ್ರಕೃತಿ ಅಂತ ತಿಳ್ಕೊಳ್ಬೇಕು. ಯಾವ್ಯಾವುದು? ಭೂಮಿರಾಪೋ ನಲೋ ವಾಯು ಕರ್ಮನೋ ಬುದ್ಧಿರೇವ ಚ, ಇದು ಅಪರಾ ಪ್ರಕೃತಿ. ಅಪರಹ ಅಯಂ ಇತಸ್ತು ಅನ್ಯಾಂ ಮೇ ಪರಾಂ ಪ್ರಕೃತಿ ವಿಧಿನಿ.
ಇದಕ್ಕೆ ಹೊರತಾಗಿ ಇನ್ನೊಂದು ನಂದು ಪರಾಪ್ರಕೃತಿ ಅಂತಿದೆ, ಅದನ್ನ ನೀವು ತಿಳ್ಕೊಳ್ಬೇಕು ಮುಖ್ಯವಾಗಿ. ಅದು ಯಾವುದು? ಜೀವಭೂತ ಮಹಾಬಾಹೋ ಯಯೇನಂ ಧಾರ್ಯತೆ ಜಗತ್ತು. ಜೀವರೂಪದಲ್ಲಿದ್ದು ಇಡೀ ಜಗತ್ತನ್ನು ಧರಿಸುವ ನನ್ನ ಆ ಪರಾಪ್ರಕೃತಿಯನ್ನು ನೀವು ತಿಳ್ಕೊ. ಇಲ್ಲಿ ಎರಡು ಪ್ರಕೃತಿಯ ಎರಡು ರೂಪಗಳಾಯಿತು. ಅಪರಾಪ್ರಕೃತಿ ಅಂದ್ರೆ ಅಚೇತನ, ಪರಾಪ್ರಕೃತಿ ಅಂತ ಹೇಳಿದ್ರೆ ಚೇತನ. ಅಪರಾಪ್ರಕೃತಿ ವಿಷಯ, ಪರಾಪ್ರಕೃತಿ ವಿಷಯಿ. ಸೊ ಇದು ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಆ ಅವತಾರದ ಕಲ್ಪನೆ ನಮ್ಗೆ ಸರಿಯಾಗಿ ಬರ್ತದೆ. ತಂತ್ರಶಾಸ್ತ್ರದಲ್ಲಿ ಹೇಳುವಂತೆ ಎಷ್ಟೊಂದು ಟೈಮ್ ಗೊತ್ತಿಲ್ಲ ನನಗೆ, ತುಂಬಾ ಹೊತ್ತು ನಾವು ನಿಮಗೆ ಕಾಯಿಸೋದಿಲ್ಲ. ತಂತ್ರಶಾಸ್ತ್ರದಲ್ಲಿ ಹೇಳುವಂತೆ ಪರಬ್ರಹ್ಮ ಮತ್ತು ಅವನ ಶಕ್ತಿ ಬೇರೆ ಬೇರೆ. ಇಂದ್ರಸ್ಯ ತು ಯಥೇಂದ್ರಾಣಿ ಶ್ರೀಧರಸ್ಯ ಯಥಾ ಶ್ರಿಯ ಶಂಕರಸ್ಯ ಯಥಾ ಗೌರಿ ತದ್ಭಕ್ತುರಭಿಭಕ್ತರಿ ಮಂತ್ರ ವೇದ. ಹಾಗಾಗಿ ಪರಬ್ರಹ್ಮ ಮತ್ತು ಶಕ್ತಿ ಬೇರೆ ಬೇರೆ ಅಲ್ಲ, ಅವೆರಡೂ ಕೂಡ ಅಭೇದ. ರಾಮಕೃಷ್ಣ ಪರಮಹಂಸರು ಹೇಳುವಂತೆ ಬೆಂಕಿ ಮತ್ತು ಅದರ ದಹನ ಶಕ್ತಿ. ತಂತ್ರಶಾಸ್ತ್ರದಲ್ಲೇ ಹೇಳುವಂತೆ ನಾನಯೋ ಅಂತರಂ ಕಿಂಚಿತ್ ಚಂದ್ರ ಚಂದ್ರಿಕೆಯೋರಿವ. ಅವರಿಬ್ಬರಲ್ಲೂ ಸ್ವಲ್ಪವೂ ಭೇದವಿಲ್ಲ. ಅವರಿಬ್ಬರು ಹೇಗೆ ಅಂತ ಕೇಳಿದ್ರೆ, ಚಂದ್ರ ಇದ್ದಾನೆ ಆಕಾಶದಲ್ಲಿ ಅಂತ ಹೇಳಿದ್ರೆ ಬೆಳದಿಂಗಳು ಇದ್ದೇ ಇದೆ ಅಂತ. ಬೆಳದಿಂಗಳು ಕಾಣ್ತಾ ಇದೆ, ಎಲ್ಲ ಕಡೆ ಹರಡಿದೆ ಅಂದ್ರೆ ಚಂದ್ರ ಅಲ್ಲೆಲ್ಲೋ ಇದ್ದಾನೆ ಅಂತ. ಅನನ್ಯ ಭಾಸ್ಕರೇಣಾಹಂ ಅನನ್ಯ ರಾಘವೇಣಾಹಂ ಭಾಸ್ಕರೇಣ ಪ್ರಭಾಯತ ಅಂತ ಹೇಳಿ ಸೀತಮ್ಮನವರ ಬಾಯಲ್ಲಿ ವಾಲ್ಮೀಕಿ ಮಹರ್ಷಿಗಳು ಸುಂದರಕಾಂಡದಲ್ಲಿ ಹೇಳಿದ್ದಾರೆ. ಸೂರ್ಯ ಬೇರೆಯಲ್ಲ, ಸೂರ್ಯನ ಪ್ರಭೆ ಬೇರೆಯಲ್ಲ, ಸೂರ್ಯನ ಬೆಳಕು ಶಾಖ ಬೇರೆ. ಆ ರೀತಿಯಲ್ಲಿ ಪರಬ್ರಹ್ಮ ಮತ್ತು ಶಕ್ತಿ. ಈ ಪರಬ್ರಹ್ಮ ಮತ್ತು ಶಕ್ತಿ ಇದು ಪ್ರಕೃತಿ ಮತ್ತು ಪುರುಷ, ಇದೇ ವಿಷಯ ಮತ್ತು ವಿಷಯಿ. ಇದೆಲ್ಲವೂ ಕೂಡ ಹಂತ ಹಂತವಾಗಿ ಇದು ವಿದಳನವಾಗ್ತಾ ವಿಕಾಸವಾಗ್ತಾ ಆಗ್ತಾ 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 ಒಂದು ಸ್ಪಷ್ಟ ರೂಪಕ್ಕೆ ಬರುವ ವಿಚಾರವನ್ನ ತಂತ್ರಶಾಸ್ತ್ರ ಕೊಡುತ್ತೆ. ಅದರ ವಿವರಣೆ ಇಲ್ಲ, ಅದರ ವಿವರಣೆಯನ್ನೇ ಕೊಡುವುದಿಲ್ಲ ನಾನು. ಅದರ ಮೊದಲ ಹಂತ ನಾದ, ಎರಡನೇ ಹಂತ ಬಿಂದು, ಮೂರನೇ ಹಂತ ಕಲ. ನಾದ ಅಂತ ಹೇಳಿದ್ರೆ ಮೂಲ ಶಬ್ದ, ಕ್ಯಾಶುಯಲ್ ಸ್ಟೇಟ್. ಬಿಂದು ಅಂತ ಹೇಳಿದ್ರೆ ಬೀಜರಹಿತ ಬೇಗ ಸ್ಥಿತಿ, ಭೇದರಹಿತ ಬೀಜ ಸ್ಥಿತಿ, ಭೇದರಹಿತ ಬೀಜ ಸ್ಥಿತಿ ಬಿಂದು, ಅನ್ಡಿಫರೆನ್ಸಿಯೇಟೆಡ್ ಸ್ಟೇಟ್. ಕಲಾ ಅಂತ ಹೇಳಿದ್ರೆ ಅನಂತ ಭೇದಗಳಿಂದ ಕೂಡಿದ ವ್ಯಕ್ತ ರೂಪ, ಇನ್ಫೈನೈಟ್ ಡಿಫರೆನ್ಸಿಯೇಟೆಡ್ ಮ್ಯಾನಿಫೆಸ್ಟೆಡ್ ಫಾರ್ಮ್. ನಾದ ಅಂತ ಹೇಳಿದಾಗ ಅಲ್ಲಿಗೆ ನಮಗೆ ಯಾವ ಯಾವ ಯೋಚನೆ ಬರ್ತದೆ? ಶಬ್ದ. ಶಬ್ದ ಆ ನಾದದ, ಆ ಮೂಲ ನಾದದ ಪ್ರಾತಿನಿಧಿಕ ಧ್ವನಿಯೇ ಓಂಕಾರ ಅಥವಾ ಪ್ರಣವ, ಪ್ರಣವನಾದ. ಆ ಪ್ರಣವ ಬೇರೆಯಲ್ಲ, ಭಗವಂತ ಬೇರೆಯಲ್ಲ. 9ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾನೆ ಕೃಷ್ಣ? ಶ್ವಿತಾಹಮಸ್ಯ ಲೋಕಸ್ಯ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರ ರುಕ್ಸಾಮ ಯಜುರೇವ ಚ. ತಂದೆ ನಾನು, ತಾಯಿ ನಾನು, ತಂದೆ ನಾನು, ತಾಯಿ ನಾನು, ತಾತ ನಾನು, ತಾತನೂ ನಾನೇ. ವೇದ್ಯಂ ಪವಿತ್ರ ಓಂಕಾರ, ಪವಿತ್ರವಾದ ಓಂಕಾರವು ನಾನೇ ಎಂಬುದಾಗಿ ತಿಳಿಯಬೇಕು ಅರ್ಜುನ. ರುಕ್ಸಾಮ ಯಜುರೇವ ಚ. ಹೀಗೆ ಆ ಮೂಲ ಶಬ್ದ ನಾದ, ನಂತರದ್ದು ಬಿಂದು, ನಂತರದ್ದು ಕಲಾ. ಕಲಾ ಅನ್ನುವ ಆ ಹಂತ ಯಾವುದು ಅಂತ ಕೇಳಿದ್ರೆ ಅನಂತ ಪ್ರಭೇದಗಳಿಂದ ಕೂಡಿದ ವ್ಯಕ್ತ ಸ್ಥಿತಿ. ಹಾಗಿರುವಾಗ ಏನಾಯ್ತು? ಇಡೀ ಜಗತ್ತು ಶಬ್ದದಿಂದ ಹುಟ್ಟಿದೆ ಅನ್ನುವುದು ಇತ್ಯರ್ಥವಾಯಿತು. ಅಂತಹ ಒಂದು ಶಬ್ದ ಬ್ರಹ್ಮ, ಅಂದ್ರೆ ಶಬ್ದ ಬ್ರಹ್ಮ ಅಂತ ಕರೀತಾರೆ. ಶಬ್ದ ಬ್ರಹ್ಮನ ವಿಕಾಸವೇ ಜಗತ್ತು. ಅಂತಹ ಶಬ್ದ ಬ್ರಹ್ಮನ ಒಂದು ವಿಶೇಷವಾದ ಅಭಿವ್ಯಕ್ತಿಯೇ ಅವತಾರ. ತತ್ವರೂಪದಲ್ಲಿ ತಿಳಿದುಕೊಳ್ಳುವುದು ಅವರ ಅವತಾರವನ್ನ. ಅದಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ನಾನು. ಕೃಷ್ಣನ ವ್ಯಕ್ತಿ ರೂಪದ ಅವತಾರ ತಿಳಿಬೇಕಾದ್ರೆ ಭಾಗವತ ಇದೆ, ನಿಮಗೆ ಭಾಗವತ ಇದೆ.
ಅಲ್ವಾ? ಆದ್ರಿಂದ ಅಲ್ಲಿ ವಿಶೇಷವಾದ ಒಂದು ಅಭಿವ್ಯಕ್ತಿಯೇ ಅವತಾರ. ಶಬ್ದದಲ್ಲಿ ಪ್ರಕೃತಿ ಮತ್ತು ಪುರುಷ, ವಿಷಯಿ ಮತ್ತು ವಿಷಯ, ಪರ ಮತ್ತು ಅಪರ ಎಲ್ಲವೂ ಸೇರಿಕೊಂಡಿರುತ್ತದೆ. ಅದನ್ನ ಕೃಷ್ಣ ಹೇಳ್ತಾನೆ, ಪ್ರಕೃತಿ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮಮಾಯ. ಈ ರೂಪ, ಈ ಚಿಂತನೆ ಕ್ರೈಸ್ತ ಮತದಲ್ಲೂ ಕೂಡ ಇದೆ. ಸೈಂಟ್ ಜಾನ್ ಅನ್ನುವವನ ಹೆಸರು ಕೇಳಿದಿರಲ್ಲ. ಅವರು ಕ್ರಿಸ್ತನ ನಂತರದಲ್ಲಿ ಬಂದಂತಹ ಕ್ರಿಸ್ತನ ಒಬ್ಬ ದೊಡ್ಡ ಅನುಯಾಯಿ. ಅವನು ತನ್ನ ಸುವಾರ್ತೆಯಲ್ಲಿ, ಅಂದ್ರೆ ಗಾಸ್ಪೆಲ್ ಅಕಾರ್ಡಿಂಗ್ ಟು ಸೈಂಟ್ ಜಾನ್ ಅನ್ನುವಂತಹ ಒಂದು ಇದರಲ್ಲಿ ಹೇಳ್ತಾನೆ, ಮೊದಲಿಗೆ ಪ್ರಾರಂಭದಲ್ಲೇ ಹೇಳೋದು, ಪ್ರಾರಂಭದಲ್ಲಿ ಶಬ್ದವಿದ್ದಿತು, ಶಬ್ದವು ಭಗವಂತನೊಡನೆ ಇದ್ದಿತು, ಶಬ್ದವೇ ಭಗವಂತನಾಗಿತ್ತು. ಆ ಶಬ್ದವು ಮೂರ್ತ ರೂಪವನ್ನು ಪಡೆದು, ಶಬ್ದ ಅಂದ್ರೆ ಅದು ಅಮೂರ್ತ, ಅದರ ರೂಪ ಇಲ್ಲ, ಅದು ಮೂರ್ತ ರೂಪ ಅಂದ್ರೆ ಕಣ್ಣಿಗೆ ಕಾಣುವಂತ, ನಮ್ಮ ಕಣ್ಣಿಗೆ ನಿಲುಕುತ್ತೆ ಆ ರೂಪ. ಮೂರ್ತ ರೂಪವನ್ನು ಪಡೆದು ಅನುಗ್ರಹ ಮತ್ತು ಸತ್ಯಗಳೊಡನೆ ನಮ್ಮೊಡನೆ ವಾಸಿಸಿತು. ಕ್ರಿಸ್ತನ ಅವತಾರದ ಬಗ್ಗೆ ಹೇಳುವಂತಹ ಮಾತು. ಈ ಮಾತು ಕ್ರಿಸ್ತ ಬಂದಾಗ, ಕ್ರಿಸ್ತನ ನಂತರದಲ್ಲಿ ಸೈಂಟ್ ಜಾನ್ ಹೇಳುವುದು. ಅದಕ್ಕೆ ಸಾವಿರಾರು ವರ್ಷಗಳ ಮೊದಲು ನಮ್ಮ ವೇದ ಏನ್ ಹೇಳುತ್ತೆ? ಎಷ್ಟು ಸಾವಿರ ವರ್ಷಗಳ ಮೊದಲು ಅದು ವೇದದ ಚಿಂತನೆ. 10,000 ಅಂತ ಇವತ್ತು ಒಂದು ತೀರ್ಮಾನ ಮಾಡಿದ್ದಾರೆ ಅವರು, ಅಲ್ವಾ? ವೇದದಲ್ಲಿ ಸ್ಪಷ್ಟವಾಗಿ ಈ ಮಾತು ಉಂಟು. ಪ್ರಜಾಪತಿರ್ವೈರಮಗ್ರೇ ಆಸೀತ್ ತಸ್ಯ ವಾಕ್ ದ್ವಿತೀಯ ಆಸೀತ್ ವಾಕ್ ವೈ ಪರಮಂ ಬ್ರಹ್ಮ. ಇಲ್ಲಿ ಪ್ರಜಾಪತಿ ಅಂದ್ರೆ ಪರಬ್ರಹ್ಮ ಅಂತಾನೆ ಅರ್ಥ. ಹಿರಣ್ಯಗರ್ಭ ಸೂಕ್ತ ಹೇಳ್ಕೊಳ್ತೀವಲ್ವ ನಾವು, ಹಿರಣ್ಯಗರ್ಭಸ್ತಮವರ್ತದಾಗ್ರೇ ಅಗ್ರೇ, ಹಿರಣ್ಯಗರ್ಭಸ್ತಮವರ್ತದಾಗ್ರೇ ಭೂತಸ್ಯ ಜಾತಃ ಪತಿರೇಕ ಆಸೀತ್ ತದಾಧಾರಂ ಪೃಥಿವೀಂ ತ್ಯಾಮುತೆ ಮಾಂ ಕಸ್ಮೈ ದೇವಾಯ ಅವಿಷಾ ವಿಧೇಮ. ಆ ರೀತಿಯಲ್ಲಿ ಮೊದಲಿಗೆ ಪರಬ್ರಹ್ಮವಿದ್ದಿತು. ಆ ಮಂತ್ರದ ಅರ್ಥ ಶಬ್ದವು ಅಥವಾ ವಾಕ್ ಅದರ ಜೊತೆಯಲ್ಲೇ ಇತ್ತು. ತಸ್ಯ ವಾಕ್ ದ್ವಿತೀಯ ಆಸೀತ್, ಶಬ್ದವು ಅದರ ಜೊತೆಯಲ್ಲಿ ಇದ್ದಿದ್ದು, ಶಬ್ದವೇ ಪರಬ್ರಹ್ಮನಾಗಿದ್ದಿತ್ತು. ಇದನ್ನೇ ಬೇರೆ ರೀತಿಯಲ್ಲೂ ಹೇಳ್ತಾರೆ, ಗಾಡ್ ಕ್ರಿಯೇಟೆಡ್ ದಿ ವರ್ಲ್ಡ್ ಅಂಡ್ ದ ವರ್ಲ್ಡ್ ವಾಸ್ ಗಾಡ್. ಈ ಚಿಂತನೆಯ ನೆಲೆಯಲ್ಲಿ ನೀವು ಈಗ ಒಂದ್ಸರಿ ಆ ಗೀತಾ ಮಹಾತ್ಮೆಯನ್ನು ಹೇಳಿಕೊಟ್ಟಾಗ ಒಂದು ಶ್ಲೋಕವನ್ನ ನೀವು ಕೇಳಿಸ್ಕೊಂಡ್ರೆ ನಾ ಹೇಳಿದೆ, ಗೀತಾ ಸುಗೀತಾ ಕರ್ತವ್ಯ ಕಿ ಮನ್ಯೈ ಶಾಸ್ತ್ರ ವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾತ್ ವಿನಿಸ್ತೃತ. ಶಬ್ದ ಭಗವಂತ ಅಂತ ಗೊತ್ತಾಗಲಿಲ್ವಾ? ಗಾಡ್ ಕ್ರಿಯೇಟೆಡ್ ದಿ ವರ್ಲ್ಡ್ ಅಂಡ್ ದ ವರ್ಲ್ಡ್ ವಾಸ್ ಗಾಡ್. ಈ ಚಿಂತನೆ ಸೈಂಟ್ ಜಾನ್ ಹೇಳಿದಾಗ ಕೂಡಲೇ ನಮ್ಗೆ ಒಬ್ಬನು ಹೇಳ್ಬಿಟ್ಟಿದ್ದಾನೆ ಅನ್ಸುತ್ತೆ. ಆದ್ರೆ ಅದಕ್ಕೆ ಎಷ್ಟೋ ಸಾವಿರ ವರ್ಷಗಳ ಕೆಳಗೆ ನಮ್ಮ ವೇದದಲ್ಲಿ ಇದೆಯಪ್ಪ ಅಂದ್ರೆ ಅದು ಯಾರಿಗೂ ಬೇಕ. ಹೇಗಿದೆ ನೋಡಿ, ಇದನ್ನೇ ಸಿನಿಸಿಸಮ್ ಅಂತ ಹೇಳುದು. ಎ ಸಿನಿಕ್ ಈಸ್ ಒನ್ ಹೂ ಡಸ್ ನಾಟ್ ನೋ ಎನಿಥಿಂಗ್, ಬಟ್ he does not know the value of anything, but he does know the price of everything. ಈತೆಯ ಬೆಲೆ ಏನು ಗೊತ್ತ ರೀತಿ ಗೊತ್ತಪ್ಪ. ಅದು ಕೃಷ್ಣ ಕ್ಷೇತ್ರ ಅಂಗಡಿಗೆ ಹೋದ್ರೆ 10 ರೂಪಾಯಿ ಕೊಟ್ಟು ಸಿಗುತ್ತೆ. ಅದರ ಪ್ರೈಸ್, ಅದರ ವ್ಯಾಲ್ಯೂ ಏನು? ಹೀಗಾಗುತ್ತೆ ಅದು ನಮ್ಮ ಚಿಂತನೆ. ಆ ರೀತಿಯಲ್ಲಿ ವಾಕ್ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯವಾದ. ಈ ವಾಕ್ ಅನ್ನುವುದನ್ನೇ ಭಗವಂತನ ತತ್ವಾವತಾರ ಅಂತ ಹೇಳ್ತಾರೆ. ಈ ವಾಕ್ಯಗೆ ಎಷ್ಟು ಪ್ರಾಶಸ್ತ್ಯ ಇದೆ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ನಮ್ಮ ಧಾರ್ಮಿಕ ಕ್ರಿಯಾ ಕರ್ಮಗಳನ್ನು ಮಾಡುವಾಗ ಪ್ರಾರಂಭದಲ್ಲಿ ಏನ್ ಮಾಡ್ತೀವಿ? ನಾವು ಗುರು ಪ್ರಾರ್ಥನೆ ಮಾಡ್ತೀವಿ, ಗಣಪತಿ ಪೂಜೆ ಮಾಡ್ತೀವಿ ಅಲ್ವಾ? ಅದು ಎರಡಕ್ಕಿಂತ ಮೊದಲು ನಾವು ಇನ್ನೊಂದು ಮಂತ್ರ ಹೇಳ್ಬೇಕು. ದೇವೀಂ ವಾಚಮಜನಯಂತ ದೇವಾಸ್ತಾಂ ವಿಶ್ವರೂಪ ವಶವೋ ವದಂತಿ ತಾನೋ ಮಂತ್ರೇಶಮೂರ್ಧನ್ದುಹಾನಾಂ ಧೇನುರ್ವಾಗಸ್ಮಾನ್ ಪಶುಷ್ಟುತೈತು. ಇದಿಷ್ಟನ್ನು ಹೇಳ್ಕೊಂಡೇ ಮುಂದಕ್ಕೆ ಹೋಗ್ಬೇಕು ನಾವು. ಏನು? ಪರಬ್ರಹ್ಮನು ದೇವೀಂ ವಾಚಮಜನಯಂತ, ಪರಬ್ರಹ್ಮನು ವಾಗ್ದೇವಿಯ ರೂಪದಲ್ಲಿ
ಈ ಪ್ರಪಂಚವನ್ನೆಲ್ಲ ಆವರಿಸಿಕೊಂಡಿದ್ದಾರೆ. ಆ ವಾಗ್ದೇವಿ ಆ ಶಬ್ದ ಶಕ್ತಿಯನ್ನೇ ಅವಲಂಬಿಸಿಕೊಂಡು ಆಶ್ರಯಿಸಿಕೊಂಡು ದೇವತೆಗಳು ಮನುಷ್ಯರಾದಿಯಾಗಿ ಹಿರಿಯ ಜಂತುಗಳೆಲ್ಲ ತಮ್ಮ ತಮ್ಮ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ವಶವೋ ವದಂತಿ, ವ್ಯವಹಾರ ಅಂದ್ರೆ ವದಂತಿ, ಮಾತು. ಮಾತು ಅನ್ನೋದು ಇಲ್ಲದೆ ಹೋಗುತ್ತಿದ್ರೆ ಲೋಕದ ವ್ಯವಹಾರ ಹೇಗೆ ನಡಿಬೇಕಿತ್ತು? ದಂಡಿ ಹೇಳ್ತಾರೆ, ದಂಡೇನು ಸಾಹಿತಿ ಇದಂ ಅಂಧತಮಂ ಕೃತ್ಸ್ನಃ ಅಶೇಷ ಭುವನತ್ರಯಂ ಯದಿ ಶಬ್ದಾಹ್ವಯಂ ಜ್ಯೋತಿ ಸಂಸಾರ ನದೀಪ್ಯತೆ. ಸಂಸಾರವನ್ನ ಈ ಶಬ್ದ ಎನ್ನುವ ಜ್ಯೋತಿ ಬೆಳಗದೆ ಹೋಗಿದ್ರೆ ಅಶೇಷ ಭುವನತ್ರಯ, ಇಡೀ ಬ್ರಹ್ಮಾಂಡವೆಲ್ಲ ಕತ್ತಲಿನಲ್ಲಿಯೇ ಇರಬೇಕಾಗ್ತಾ ಇತ್ತಲ್ಲ. ಆದ್ರಿಂದ ಇಲ್ಲಿ ಆ ಶಬ್ದ ವಶವೋ ವದಂತಿ ಸಾನೋ ಮಂತ್ರೇ ಶಮೂರ್ಜಂದುಹಾನಾಂ ಹೇನುರ್ವಾಗಸ್ಮಾನು ಪಸುಷ್ಟುದೈದು. ಹೇನುರ್ವಾ, ಈ ವಾಕ್ಕನ್ನ ಒಂದು ದೇವರು ಅಂತ ಒಂದು ರೂಪಕದಲ್ಲಿ ಕೊಟ್ಟಿದ್ದಾರೆ. ಆ ಸುರದೇನು ವಾಗ್ದೇವಿ ಎನ್ನುವ ಸುರದೇನು ನಮಗೆ ಇಶಮೂರ್ಜಂ, ಅನ್ನವನ್ನು ಹಾಲನ್ನು ಕೊಡಲಿ. ತನ್ನ ತುಂಬಿದ ಕೆಚ್ಚಲಿನಿಂದ 4 ಮೊಲೆಗಳಿಂದ ಆಕೆ ನಮಗೆ ವಾಗಮೃತ ಧಾರೆಯನ್ನು ವರ್ಷಿಸಲಿ. ಧೇನು, ಸುರಧೇನು, ವಾಗ್ದೇವಿ, ಅದರ ಕೆಚ್ಚಲು, ಅದರ 4 ಮೊಲೆಗಳು ಯಾವುದು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳೆಂಬ ಕೆಚ್ಚಲಿನಿಂದ ನಮ್ಮ ಮೇಲೆ ಅನಂತವಾದ ವಾಗ್ಧಾರೆಯನ್ನು ವರ್ಷಿಸಲಿ. ಸಪ್ತಶತಿ ಪಾಠದಲ್ಲಿ ಏನು ಹೇಳಿದೆ? ಶಬ್ದಾತ್ಮಿಕಾ ಸುವಿಮಲರ್ಜುಷಾಂ ನಿಧಾನಂ ಉದ್ಗೀತರಮ್ಯ ಪದ ಪಾಠವತಾಂಚ ಸಾಮ್ನಾಂ ದೇವಿತ್ರಯೀ ಭಗವತಿ ಭವಭಾವನಾಯ ವಾರ್ತಾಸಿ ಸರ್ವಜಗತಾಂ ಪರಮಾರ್ತಿ ಹಂತ್ರೇ. ಪಾಠ ಮಾಡ್ಕೊಂಡಿದ್ದೀವಲ್ವ ನಾವು? ಅತ್ಯಂತ ಪರಿಶುದ್ಧವಾದ ಶಬ್ದ ಸ್ವರೂಪದಲ್ಲಿ ಆ ಜಗದ್ರಕ್ಷಕನಾದ ಪರಮಾತ್ಮನನ್ನ ಸ್ತೋತ್ರ ಮಾಡುವ ಮೂಲಕ ಮತ್ತು ಅವನ ಕ್ರಿಯೆಯಾದ, ಅವನ ಸೃಷ್ಟಿಯಾದ ಈ ಪ್ರಕೃತಿಯನ್ನು ತಿಳಿಸಿಕೊಡುವ ಮೂಲಕ ಋಗ್ವೇದವು, ಧಾರ್ಮಿಕ ಕ್ರಿಯಾಕರ್ಮಗಳ ಎಲ್ಲ ವಿವರಣೆಯನ್ನು ಕೊಡುವಂತಹ ಯಜುರ್ವೇದವು, ಅಂತರಂಗದ ಆಳದಲ್ಲಿ ನಮ್ಮಲ್ಲಿ ಭಕ್ತಿಯ ಸೆಲೆಯನ್ನು ಮೀಟಿ ಎಬ್ಬಿಸುವ ನಾದಾತ್ಮಕವಾದ ಸಾಮವೇದವು, ವೇದಾನಾಂ ಸಾಮವೇದೋಸ್ಮಿ ಅಲ್ವಾ, ಅದು ಸಾಮ ಸಂಗೀತ ಸಾಮವೇದವು, ಹಾಗೂ ಲೋಕದ ಲೌಕಿಕವಾದ ಎಲ್ಲ ವ್ಯವಹಾರಗಳನ್ನು ನಡೆಸುವುದಕ್ಕೆ ಬೇಕಾದಂತಹ ಎಲ್ಲ ವಿವರಗಳನ್ನು ಕೊಡುವಂತಹ ಅಥರ್ವಣ ವೇದವು ಈ 4 ಕೆಚ್ಚಲಿನಿಂದ ನಮಗೆ ಇಳಿದು ಬರ್ತಾರೆ. ಇದು ಶಬ್ದ. ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾತ್ ವೇದಿಸುತ್ತ. ಕೃಷ್ಣನ ಬಗ್ಗೆ, ಗೀತೆಯ ಬಗ್ಗೆ ಸ್ವಾಮಿ ವಿವೇಕಾನಂದರು ಅಲ್ಲಿಗೆ ಅದನ್ನು ಇಟ್ಕೊಳ್ಳಿ. ಈಗ ಹೇಗೆ ಅದು ಗೀತೆ ತತ್ವಾವತಾರ ಆಗುತ್ತೆ ಎನ್ನುವುದನ್ನ ಹೇಳಿಬಿಟ್ಟು ನಾವು ಮುಗಿಸ್ಬಿಡೋಣ. ಈ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ. ದ ಭಗವದ್ಗೀತಾ ಈಸ್ ದ ವೆರಿ ಲೈಫ್ ಬ್ರೆತ್ ಹಾರ್ಟ್ ಅಂಡ್ ದ ವರ್ಬಲ್ ಇಮೇಜ್ ಆಫ್ ದ ಲಾರ್ಡ್ ಶ್ರೀ ಕೃಷ್ಣ. ವರ್ಬಲ್ ಇಮೇಜ್, ಶಾಬ್ದಿಕ ಸ್ವರೂಪ. ಆ ರೀತಿಯಲ್ಲಿ ಕೃಷ್ಣನೇ ಹೇಳಿರುವಂತಹ ಈ ಒಂದು ಮಾತು ವಾಯುಪುರಾಣ ಅಂತ ಹೇಳ್ತಾರೆ. ಗೀತಾಶ್ರಯೇಹಂ ತಿಷ್ಠಾಮಿ ಗೀತಾಮೇ ಚ ಉತ್ತಮಂ ಗೃಹಂ ಗೀತಾ ಜ್ಞಾನಮುಪಾಶ್ರಿತ್ಯ ತ್ರೀಲೋಕಾನ್ ಪಾಲಯಾಮ್ಯಹಂ. ಅಂದ್ರೆ ಗೀತಾ ಆಶ್ರಯೇ ಅಹಂ ತಿಷ್ಠಾಮಿ, ಗೀತೆಯನ್ನು ಆಶ್ರಯಿಸಿಕೊಂಡು ನಾನು ಇದ್ದೇನೆ. ಆಮೇಲೆ ಗೀತಾಮೇ ಚ ಉತ್ತಮಂ ಗೃಹಂ, ಭಗವದ್ಗೀತಾ ಈಸ್ ಮೈ ಸುಪ್ರೀಂ ಅಬೋರ್ಡ್. ಅದೊಂದು ನನ್ನ ದೊಡ್ಡ ಮಹತ್ತಾದ ಅರಮನೆ. ಗೀತಾ ಜ್ಞಾನ ಉಪಾಶ್ರಿತ್ಯ ತ್ರೀಲೋಕಾನ್ ಪಾಲಯಾಮ್ಯಹಂ. ಐ ಮೇಂಟೈನ್ ದ 3 ವರ್ಲ್ಡ್ಸ್. ತ್ರೀಲೋಕಾನ್ ಪಾಲಯಾಮ್ಯಹಂ. ಯಾವುದರ ಮೂಲಕವಾಗಿ ಮೇಂಟೈನ್ ಮಾಡ್ತಾನೆ ಅವನು? ಆನ್ ದಿ ಸ್ಟ್ರೆಂತ್ ಆಫ್ ದಿ wisdom contained in the Gita. ಗೀತಾ ಜ್ಞಾನ ಉಪಾಶ್ರಿತ್ಯ ತ್ರೀಲೋಕಾನ್ ಪಾಲಯಾಮ್ಯ. ಇನ್ನೊಂದು ಆ ಗೀತಾ ಮಹಾತ್ಮೆ ಹೇಳ್ಕೊಡುವಾಗ ಇನ್ನೊಂದು ಶ್ಲೋಕವನ್ನು ಹೇಳ್ಕೊಂಡು ನಾವು ಎಲ್ಲ ವೇದಗಳನ್ನು ನಿರ್ಮಥ್ಯ ಮಾಡಿ ಗೀತಾಮೃತವನ್ನು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿ
ಅರ್ಜುನನ ಮೂಲಕ ಕೃಷ್ಣ ಅಂತ. ವೇದಗಳು ಏನ್ ಹೇಳ್ತದೆ? ವೇದದ ಮುಖ್ಯವಾದ ಉದ್ದೇಶ, ವೇದ ಏನು ಅಂತ ಹೇಳೋದನ್ನ ವೇದ ಪ್ರಾರಂಭ ಮಾಡುವ ಮೊದಲು ನಾವು ಹೇಳ್ಕೊಡ್ತೀವಿ. ಸಾಕ್ಷಾತ್ ಮೂಲ ಪ್ರಮಾಣಾಯ ವಿಷ್ಣೋ ಅಮಿತ ತೇಜಸೇ ಆದ್ಯಾಯ ಸರ್ವವೇದಾಯ ಋಗ್ವೇದಾಯ ನಮೋ ನಮಃ. ಸಾಕ್ಷಾತ್ ಮೂಲ ಪ್ರಮಾಣಾಯ ವಿಷ್ಣೋ ಅಮಿತ ತೇಜಸೆ, ವಿಷ್ಣುವಿನ ಒಂದಾನೊಂದು ಅಮಿತವಾದ ತೇಜಶಕ್ತಿ ಅದು. ಸಾಕ್ಷಾತ್ ಮೂಲ ಪ್ರಮಾಣ, ಸೃಷ್ಟಿಯ ಮೂಲ ಪ್ರಮಾಣ ಅದು ಶಬ್ದಶಕ್ತಿ, ಅದು ವೇದ. ಆದ್ದರಿಂದ ಆ ನಾದ ಬಿಂದು ಕಲೆ, ಕಲೆ ಅನಂತ ಭೇದಗಳಿಂದ ಕೂಡಿದ ಮ್ಯಾನಿಫೆಸ್ಟೆಡ್ ಫಾರ್ಮ್, ಅದೇ ಶಬ್ದ ರೂಪದಲ್ಲಿ ಗೀತೆಯ ರೂಪದಲ್ಲಿ ಬಂದಿದೆ. ಅದು ಭಗವಂತನ ತತ್ವಾವತಾರ. ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಏನಾಗುತ್ತೆ? ಭಕ್ತ್ಯಾತು ಅನನ್ಯಯಾ ಶಕ್ಯ ಅಹಮೇವಂ ವಿದೋರ್ಜುನ ಜ್ಞಾತು ದ್ರಷ್ಟುಂಚ ತತ್ವೇನ. ಇದೇ ತತ್ವ ಇವಾಗ ಹೇಳಿದ್ವಲ್ಲ, ಅದು ತತ್ವ. ಜ್ಞಾತು ಭಕ್ತಿಯಿಂದ ಕೂಡಿ ತತ್ವದ ಮೂಲಕ ಜ್ಞಾತು ತಿಳಿಯಿ, ತಿಳಿದ ಮೇಲೆ ಮುಂದಿನ ಹಂತ ದ್ರಷ್ಟು ಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರ ಮಾಡ್ಬೋದು. ಅದು ಆ ಸಾಕ್ಷಾತ್ಕಾರ ಆದ್ಮೇಲೆ ಪ್ರವೇಶಿಸು, ಅವನ ಒಳಗೆ ಸೇರು, ಇದು ಸಾಧ್ಯವಾಗುತ್ತೆ. ಆದ್ದರಿಂದ ಗೀತಾ ಪಾರಾಯಣ ಅಂತ ಹೇಳಿದ್ರೆ ಸುಮ್ಮನೆ ವರ್ಷದಲ್ಲಿ ಯಾಂತ್ರಿಕವಾಗಿ ಮನಾಟಕವಾಗಿ ಮಾಡಿ ಪುಸ್ತಕ ತೆಗೆದಿಡುವುದಲ್ಲ. ಗೀತೆಯ ಅಧ್ಯಯನ ನಿರಂತರವಾಗಿ ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣವೂ ಅನ್ವಯಕ್ಕೆ ಬರುವಂತಹ ರೀತಿಯಲ್ಲಿ ಅದನ್ನ ಅಧ್ಯಯನ ಮಾಡುವುದು. ತಸ್ಮಾತ್ ಸರ್ವೇಷು ಕಾಲ ದುಃಖೇಶ್ವನುದ್ವಿಗ್ನಮನಾಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯ ಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ಅಲ್ವಾ? ತುಲ್ಯ ನಿಂದಾಸ್ತು ನಿರ್ಮೌನಿ ಸಂತುಷ್ಟೋ ಏನ ಕೇನಚಿದೋ ಅನಿಕೇತ ಸ್ಥಿರಮತಿಃ ಭಕ್ತಿಮಾನ್ ಮೇ ಪ್ರಿಯೋ ನರಃ ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನಾಮತ್ಪರಮಾ ಭಕ್ತಾಃ ಅತೀವ ಮೇ ಪ್ರಿಯಾಃ. ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ತಾತ್ವಿಕವಾಗಿ ನನ್ನನ್ನು ತಿಳಿಯುವ ಪ್ರಯತ್ನ ಮಾಡ್ತಾರೋ ಅವರೆಲ್ಲರೂ ಕೂಡ ನನಗೆ ಅತ್ಯಂತ ಪ್ರಿಯರಾದ ಭಕ್ತರಲ್ಲಿ ಶ್ರೇಷ್ಠರು ಎಂಬುದಾಗಿ ನಾನು ಪರಿಗಣಿಸ್ತೇನೆ ಅನ್ನುವುದು ಕೃಷ್ಣನ ಅಭಯ ಮಾಡಿದೆ. ಆ ರೀತಿಯಲ್ಲಿ ನಾವು ಹೋದ ವರ್ಷವೂ ಮಾಡಿದ್ವಿ. ನಾನು ಹೋದ ವರ್ಷ ಬಂದಿದ್ದೆ, ಅದಕ್ಕಿಂತ ಮೊದಲು ನೀವು ಮಾಡ್ತಾ ಇದ್ದೀರಿ ಅಂತ ಕಾಣುತ್ತೆ. ಈ ವರ್ಷವೂ ನಮ್ಮನ್ನ ನೀವು ಇನ್ವೈಟ್ ಮಾಡಿದ್ರಿ, ನಮಗೆ ಬಹಳ ಕೃತಜ್ಞನಾಗಿದ್ದೇನೆ ನಿಮ್ಗೆ ಎಲ್ಲರಿಗೂ ಕೂಡ. ಅಂತಹ ಶ್ರೀಕೃಷ್ಣ ಭಗವಂತ ಎಲ್ಲರಿಗೂ ಕೂಡ ಆ ಜ್ಞಾತು ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ, ಅದಕ್ಕೆ ಅನುವು ಮಾಡಿಕೊಡ್ಲಿ ಅನ್ನುವಂತಹ ಪ್ರಾರ್ಥನೆಯನ್ನ ನಾವೆಲ್ಲರೂ ಕೂಡ ಪ್ರಾಂಜಲ ಮನಸ್ಸಿನಿಂದ ಕೃಷ್ಣನ ಪಾದಾರವಿಂದಗಳಿಗೆ ಅರ್ಪಣೆ ಮಾಡಿ ಮುಂದೆ ಮಂಗಳಾರತಿ ಮಾಡುವ ಅಲ್ವಾ? 2 ನಿಮಿಷ ಅದಕ್ಕೂ ಮೊದಲು ಮಂಗಳಾರತಿಗಿಂತ ಮೊದಲು ಸಣ್ಣ ಕಾರ್ಯಕ್ರಮ.